ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರು ಜೀವನದಲ್ಲೂ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಸೋತಾಗ ನಾವು ಎಷ್ಟು ಕುಗ್ಗಿ ಹೋಗ್ತೀವೋ ಹಾಗೇನೆ ಗೆದ್ದಾಗ ಕೂಡ ಅಷ್ಟೇ ಹಿಗ್ತೀವಿ. ಆದರೆ ಜೀವನದಲ್ಲಿ ಬರುವಂತಹ ಸೋಲು ಗೆಲುವನ್ನು ಯಾವ ರೀತಿ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಬಹಳಷ್ಟು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರೂಜಿಯವರು. ಬನ್ನಿ ದಿನ ಕಾರ್ಯಕ್ರಮಕ್ಕೆ ಗುರೂಜಿನ ಸ್ವಾಗತಿಸೋಣ. ಈ ದಿವಸ ಗುರೂಜಿ ಏನೆಲ್ಲ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರೂಜಿ ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರೂಜಿ. ಕಳೆದ ಕೆಲವು ಸಂಚಿಕೆಗಳಿಂದ ನೀವು ವಿವಾಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ವಿವಾಹಕ್ಕೆ ಮುಹೂರ್ತ ಅನ್ನೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಹೊಂದುತ್ತೆ ಅಂತ. ಈ ದಿವಸ ಕೂಡ ವಿವಾಹದ ಬಗ್ಗೆ ಇನ್ನಷ್ಟು ವಿಚಾರವನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಈ ದಿನದ ವಿಶೇಷತೆ ಯೋಗ, ಕರಡ, ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಾಂತಿ ನಮೋಸ್ತು ಶರಣಾಗತರ್ಕ್ಷಣಾಯಿ, ಕಾಂತಿ ನಮೋಸ್ತು ಕಮನೀಯ ಗುಣಾಶ್ರಯಾಯಿ, ದಾತ್ರಿ ನಮೋಸ್ತು ಧನ ಧಾನ್ಯ ಸಮೃದ್ಧಿದಾಯಿ, ಪುಷ್ಟಿ ನಮೋಸ್ತು ಪುರುಷೋತ್ತಮ ವಲ್ಲಭಾಯಿ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಯಾರ್ಯಾರು ಈ ನವೆಂಬರ್ ತಿಂಗಳ 29ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿ ಅಂತ ಅವನನ್ನು ಕೇಳ್ಕೊಳ್ತಾ ಇವತ್ತಿನ ಪಂಚಾಂಗವನ್ನು ದರ್ಶನ ಮಾಡೋಣ. ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ಕಾರ್ತೀಕ ಮಾಸ ಕೃಷ್ಣ ಪಕ್ಷದ ಏಕಾದಶಿ ದಿವಸ. ಇವತ್ತು 4 ಗಂಟೆ 10 ನಿಮಿಷ ಬಾಕಿ ಇರುವಾಗ, ಅಂದರೆ 3 ಗಂಟೆ 50 ನಿಮಿಷಕ್ಕೆ ಏಕಾದಶಿ ಸಮಾಪ್ತಿಯಾಗಿ ದ್ವಾದಶಿಯ ಆಗಮನ ಆಗುತ್ತೆ. ಇವತ್ತಿನ ನಕ್ಷತ್ರ ಇರತಕ್ಕಂಥದ್ದು ಹಸ್ತ ನಕ್ಷತ್ರ, ಬೆಳಿಗ್ಗೆ 11 ಗಂಟೆವರೆಗಿದೆ. ಆನಂತರ ಚಿತ್ತಾ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾಗುತ್ತೆ. ಆಯುಷ್ಮಾನ್ ಅನ್ನುವಂತಹ ಯೋಗ, ಬಾಲವ ಅನ್ನುವಂಥ ಕರ್ಣ. ಈ ಯೋಗ ಕರ್ಣ ಸಂಯೋಗವನ್ನು ನೋಡಿದಾಗ ಸ್ಥೈರ್ಯದಿಂದ, ಶೌರ್ಯದಿಂದ, ಧೈರ್ಯದಿಂದ ರೋಗಾದಿಗಳನ್ನು ಎದುರಿಸ್ತಕ್ಕಂತಹ ಮನಸ್ಥಿತಿಯನ್ನು ಯಾರು ಬೆಳೆಸ್ಕೊಳ್ತಾರೆ ಅಂಥವರ ಆಯಸ್ಸು ಹೆಚ್ಚಾಗ್ತದೆ ಅಂತ. ಇದು ಇವತ್ತಿನ ಯೋಗಕರಣ ಸಂಯೋಗ ವಿಶೇಷ ಪಂಚಾಂಗ ದರ್ಶನ. ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರೂಜಿ. ಹಾಗೇನೆ ವಿವಾಹದ ಮುಹೂರ್ತಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಒಂದು ವೇಳೆ ವಿವಾಹಕ್ಕೆ ಇಟ್ಟಂತಹ ಮುಹೂರ್ತ ತಪ್ಪಿ ಹೋದ್ರೆ ಏನೆಲ್ಲ ಅವಘಡಗಳು ಆಗಬಹುದು, ಅದರಿಂದ ಹೊರಗಡೆ ಬರೋದು ಹೇಗೆ ಗುರೂಜಿ? ಮೊದಲನೇದಾಗಿ ನಮ್ಮ ಜನ ಎಲ್ಲಿವರೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಮುಹೂರ್ತಕ್ಕೆ ಪ್ರಾಧಾನ್ಯತೆ ಕೊಡೋದ್ರ ಬದಲು ಬೇರೆ ಎಲ್ಲ ವಿಚಾರಗಳಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಮುಹೂರ್ತ ತಪ್ಪಿ ಹೋಗೋದಕ್ಕೆ ಕಾರಣ ಜನರೇ. ಮುಹೂರ್ತ ಏನು ಅದರಷ್ಟು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಸಮಯ ಗಡಿಯಾರದ ಮುಳ್ಳು ಏನು ಅಲ್ಲೇ ಒಂದೇ ಕಡೆ ನಿಲ್ತದೆಯಾ? ಶೆಲ್ ತೆಗೆದು ನಿಲ್ತದೆ ಅಷ್ಟೇ. ಗಡಿಯಾರದ ಮುಳ್ಳು ನಿಲ್ಬೋದು, ಸಮಯ ನಿಲ್ತದೆಯಾ? ಇಲ್ಲ. ಅಂದ್ರ ಮೇಲೆ ನಮ್ಮನ್ನು ನಾವು ಸಮಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಮುಹೂರ್ತ ಸಾಧನೆ ಮಾಡದೇ ಇರತಕ್ಕಂಥದ್ದು ತಪ್ಪು ಯಾರ್ದು? ಇಷ್ಟೋ ಕಡೆ ಪುರೋಹಿತರದ್ದು ತಪ್ಪಿದೆ, ವಿಡಿಯೋದವ್ರದ್ದಿದೆ, ಫೋಟೋದವ್ರದ್ದಿರುತ್ತೆ, ಹೆಣ್ಣಿನ ಕಡೆಯವ್ರದ್ದಿರುತ್ತೆ, ಗಂಡಿನ ಕಡೆಯವ್ರದ್ದಿರುತ್ತೆ, ಯಾರದ್ದು ಬೇಕಾದರೂ ಇರ್ಬೋದು. ಅಂತೂ ನಮ್ಮಲ್ಲಿ ಒಂದು ಗಾದೆ ಇದೆ, ಯಾವುದೇ ಕಾಲು ಜಾರಿದ್ರೂ ಕೆಳಗೆ ಬೀಳ್ತಕ್ಕಂಥ ವ್ಯಕ್ತಿಗೆ ಪೆಟ್ಟಾಗೋದು ಎಲ್ಲಿಗೆ? ಹಾಗೆ ಪೃಷ್ಠಕ್ಕೆ ಪೆಟ್ಟಾಗ್ತಕ್ಕಂಥದ್ದು. ಯಾವ ಕಾಲು ಜಾರಿದ್ರು ಪೃಷ್ಠಕ್ಕೆ ಹೊಡ್ತಾ. ಜಾರೋದು ಎಡಗಾಲೋ ಬಲಗಾಲೋ ಅನ್ನೋದಲ್ಲ ಮುಖ್ಯ, ಬೀಳ್ತಕ್ಕಂಥವ್ನು ವ್ಯಕ್ತಿ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ಗಮನ ವಹಿಸಬೇಕು. ನಾವು ಮಾಡ್ತಕ್ಕಂಥ ಎಡವಟ್ಟುಗಳಿಗೆ ಅಥವಾ ಯಾರೋ ಮಾಡ್ತಕ್ಕಂಥ ಎಡವಟ್ಟುಗಳಿಗೆ ಮುಂದೆ ಬಲಿಯಾಗ್ತಕ್ಕಂಥವ್ರು ಆ ಗಂಡು ಹೆಣ್ಣು, ಹಾಳಾಗ್ತಕ್ಕಂಥದ್ದು ಅವ್ರ ಜೀವನ. ಅದ್ರ ಬಗ್ಗೆ ಗಮನ ವಹಿಸಿ ಮುಹೂರ್ತವನ್ನು ಆದಷ್ಟು ಸಾಧನೆ ಮಾಡಲೇಬೇಕು. ಅದಕ್ಕೂ ಬಗ್ಗೆ ಕೆಲವು ಸಾರಿ ಮುಹೂರ್ತಗಳು ವ್ಯತ್ಯಾಸ ಆಗ್ತಕ್ಕಂಥದ್ದಿದೆ, ಅದರ ನಿವೃತ್ತಿಯನ್ನು ಮಾಡಿಕೊಳ್ಳೇಬೇಕು. ಯಾಕೆ ಅಂತಂದರೆ, ವ್ಯತ್ಯಾಸವಾದ ಪಕ್ಷದಲ್ಲಿ ಉತ್ತಮವಾದ ಸಂತಾನ ಆಗದೆ ಹೋಗಬಹುದು, ಅಥವಾ ಗಂಡು ಹೆಣ್ಣಿನ ಮಧ್ಯೆ ವೈಮನಸ್ಯಗಳು ಬರಬಹುದು, ಅಥವಾ ಗಂಡು ಹೆಣ್ಣೆ ಬೇರೆನೇ ಆಗ್ಬಿಡ್ಬೋದು, ಡಿವೋರ್ಸ್ ಆಗ್ಬೋದು, ಅಥವಾ ಯಾರೋ ಒಬ್ಬರು ದೇಹವನ್ನು ಬಿಟ್ಬಿಡ್ಬೋದು, ಅಂದರೆ ಅರ್ಥಾತ್ ಸತ್ತು ಹೋಗ್ಬಿಡ್ಬೋದು, ವಿಯೋಗ ಕೂಡ ಆಗ್ಬಿಡ್ಬೋದು. ಹಾಗಾಗಿ ಇದೆಲ್ಲ ಬಹಳ ಮುಖ್ಯವಾದಂತಹದ್ದೇ. ಜೀವನದಲ್ಲಿ ಪ್ರತಿಯೊಂದು ಘಟನೆಯೂ ಪ್ರಧಾನ. ಯಾವ ಘಟನೆಯೂ ತಾತ್ಸಾರ ಮಾಡ್ತಕ್ಕಂಥದ್ದು ಆಗಿರೋದಿಲ್ಲ. ಹಾಗಾಗಿ ಯೋಚನೆ ಮಾಡಿಯೇ ಮಾಡಬೇಕಾಗತ್ತೆ. ಆದರೂ ಮಿಸ್ ಆಯಿತು, ಮುಹೂರ್ತ ಸಾಧನೆ ಮಾಡೋಕ್ಕಾಗಲಿಲ್ಲ, ಹೀಗೆ ಏನೇನೋ ತೊಂದರೆಗಳಾಯಿತು ಅಂತ ಆದಾಗ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬಿಡ್ಬಾರ್ದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರಾಯಶ್ಚಿತ್ತವನ್ನು, ಪರಿಹಾರವನ್ನು ಮಾಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ, ಬಂದಿರುವಂತಹ ಸಮಸ್ಯೆ ಯಾವ ಮಟ್ಟದ್ದು ಅಥವಾ ಯಾವ ರೂಪದ್ದು, ವೈರುಧ್ಯ ಯೋಗದಲ್ಲಿ ಬಂದಿದೆಯೇ ಅಥವಾ ವಿಚ್ಛೇದನ ಯೋಗ ಬಂದಿದೆಯೇ, ಆ ಗಂಡು ಹೆಣ್ಣಿನ ದೂರವಾಗ್ತಕ್ಕಂಥ ಒಂದು ಯೋಗವಿದೆಯೇ, ಯಾಕೆ ದೂರವಾಗ್ತಾ ಇದ್ದಾರೆ, ಇತ್ಯಾದಿಗಳೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅದನ್ನು ಕೂಡಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಎಷ್ಟೋ ಸಾರಿ ಸುಲಭವಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಗಂಡ ಹೆಂಡತಿ ಕಿತ್ತಾಡ್ತಕ್ಕಂಥದ್ದು ಕ್ಷುಲ್ಲಕವಾದ ಕಾರಣ, ಯಾವುದೋ ಒಂದು ಸಣ್ಣ ಕಾರಣ, ಅದು ಜಗಳಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಅಷ್ಟು ಚಿಕ್ಕ ಕಾರಣವನ್ನು ಎಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತಂದರೆ, ಗಂಡ ಒಂದು ಕಡೆ, ಹೆಣ್ಣು ಒಂದು ಕಡೆ, ನಾನೊಂದು ತೀರ ನೀನೊಂದು ತೀರ, ಈ ಥರ ಹಾಕ್ಕೊಂಡು ಕೂತ್ಕೊಂಡ್ಬಿಡುತ್ತೆ ಜೀವನ. ಇದನ್ನು ಸಹ ಸರಿ ಮಾಡಿಕೊಳ್ಳೇಬೇಕು.
ಯಾವತ್ತು ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ, ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ಹಾಗಾಗಿ ಸಂಸಾರ ಅನ್ನುವಂಥದ್ದು ಹಾಳಾಗೋದಕ್ಕೆ ಕಾರಣ ಗಂಡ ಹೆಂಡತಿ ಇಬ್ರು, ಹೆಣ್ಣು ಒಂದೇ ಕಾರಣ ಅಲ್ಲ ಅಥವಾ ಗಂಡು ಒಂದೇ ಕಾರಣ ಅಲ್ಲ. ಎಷ್ಟೋ ಮನೆಗಳಲ್ಲಿ ಹೆಣ್ಣಿಂದಾಗ ಮನೆ ಮುರಿದು ಹೋಗುತ್ತೆ, ಎಷ್ಟೋ ಮನೆಗಳಲ್ಲಿ ಗಂಡಿಂದಾಗ ಮನೆ ಮುರಿದು ಹೋಗುತ್ತೆ. ಹಾಗಾಗಿ ಇದಕ್ಕೆ ಕಾರಣಗಳನ್ನು ಸರಿಯಾಗಿ ಹುಡುಕೊಳ್ಬೇಕು, ಎಲ್ಲಿದೆ ಮೂಲವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಆ ಬೇರನ್ನು ಕಿತ್ತು ಬಿಟ್ರೆ ಖಂಡಿತವಾಗಲೂ ಒಂದು ಬಾಂಧವ್ಯ ಅನ್ನೋದು ಉಳಿಯುತ್ತೆ. ಈ ಬೇರನ್ನು ಕೀಳ್ತಕ್ಕಂಥದ್ದು ದೈವಿಕವಾಗಿ ಮಾತ್ರ ಸಾಧ್ಯ. ಕೆಲವಷ್ಟು ಸಂದರ್ಭ ಇದನ್ನು ನೋಡಬೇಕು ನಾವು, ಯಾವ ಕಾರಣದಿಂದ ಬೇರೆ ಆಗ್ತಾ ಇದ್ದಾರೆ ಗಂಡ ಹೆಂಡತಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ದೇವತಾ ಆರಾಧನೆಯನ್ನು ಮಾಡಬೇಕು. ಉದಾಹರಣೆಗೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡೋದ್ರಿಂದ ಅಥವಾ ಗಿರಿಜಾಶಂಕರ ಜೋಡಿಯಾಗೇ ಆರಾಧನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂಟಿ ದೇವತೆಯನ್ನು ಆರಾಧನೆ ಮಾಡಿ ಎರಡು ಸಂಬಂಧಗಳನ್ನು ಅಂದರೆ ಎರಡು ಜೀವಿಗಳನ್ನು ಒಂದು ಮಾಡೋದಕ್ಕೆ ಒಂದು ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಹಾಗಾಗಿ ಲಕ್ಷ್ಮೀನಾರಾಯಣರನ್ನು ಮಾಡ್ಬೋದು, ಉಮಾಮಹೇಶ್ವರರನ್ನು ಮಾಡ್ಬೋದು, ಶಚಿ ಮತ್ತು ಇಂದ್ರನ ಆರಾಧನೆಯನ್ನು ಮಾಡಬಹುದು, ಬೃಹಸ್ಪತಿ ಮತ್ತು ಪತ್ನಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಸಪ್ತಋಷಿಗಳನ್ನು ಪತ್ನಿ ಸಹಿತರಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಅವರುಗಳನ್ನು ಪುನಃ ಒಂದುಗೂಡಿಸ್ತಕ್ಕಂಥ ಒಂದು ಯೋಗವನ್ನು ಕೊಡುತ್ತೆ. ಇದು ಮುಹೂರ್ತ ತಪ್ಪಿದಾಗ ಮುಹೂರ್ತದಿಂದ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಬರುವಂಥ ವೈರುಧ್ಯಗಳು ಮುಂದೆ ನಾಳೆ ದಿವಸ ಗಂಡ ಹೆಂಡತಿ ದೂರವಾಗ್ತಕ್ಕಂಥ ಯೋಗ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ದೇವತಾ ಆರಾಧನೆಯನ್ನೇ ಮಾಡಬೇಕು. ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದೇವತೆ ಮನೆ ಕುಲದೇವರಾಗಿದ್ದರೆ, ವಿಶೇಷವಾಗಿ ಗಂಡಿನ ಮನೆ ಕುಲದೇವರಾಗಿದ್ದರೆ ತುಂಬ ಪ್ರಧಾನವಾದ್ದು. ಹೆಣ್ಣಿಂದಲೇ ಬಂದಿರತಕ್ಕಂಥ ಸಮಸ್ಯೆ ಆದರೆ ಎಷ್ಟೋ ಕಡೆ ಏನಾಗ್ತದೆ ಅಂತಂದರೆ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಇದಾಗುತ್ತೆ, ಇವತ್ತಿಗೂ ಸಹ ಆಗುತ್ತೆ. ಕಾರಣ ಏನು ಅಂದರೆ ಯಾವುದೋ ಒಂದು ಉತ್ಸಾಹದಲ್ಲೋ ಅಥವಾ ಯಾವುದೋ ಒಂದು ಸಂದರ್ಭದಲ್ಲೋ ಲವ್ ಮ್ಯಾರೇಜ್, ಇವತ್ತೆಲ್ಲ ಭಾಳ ವಿಶೇಷವಾಗಿ ಬಂದಿರತಕ್ಕಂಥದ್ದು ಲವ್ ಮ್ಯಾರೇಜು ಅಂಡ್ ಲವ್ ಡೈವರ್ಸ್. ಇದೇನರ್ಥ? ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋದು, ಆಮೇಲೆ ಪ್ರೀತಿಸಿ ಕೈ ಕೊಟ್ಬಿಡೋದು ಅಥವಾ ಡಿವೋರ್ಸ್ ತಗೊಳ್ತಕ್ಕಂಥದ್ದು. ಇವೆಲ್ಲ ಏನಾಗುತ್ತೆ? ಪರ್ಯಾಯವಾಗಿ ಇದಕ್ಕೆ ಕಾರಣ ಯಾರು ಅಂತಂದರೆ ಹೆಣ್ಣೆ, ಕೇವಲ ಹೆಣ್ಣ ಅಲ್ಲ, ಗಂಡು. ಕಾರಣ ಇದ್ದೇ ಇದೆ. ಕಾರಣ ನಾನು ಮೊದಲೇ ಹೇಳಿದ್ದೆ, ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಆಗೋದಿಲ್ಲ. ಒಂದು ಕೈಯಿಂದ ಚಿಟಿಕೆ ಹೊಡಿತೀರಿ ಸಾರ್, ನಾವು ಒಂದು ಕೈಯಿಂದ ಚಿಟಿಕೆ ಹೊಡಿತೀವಿ ಅಂದರು. ಹೌದು ಸರ್, ನೀವು ಒಂದು ಕೈಯಿಂದ ಚಿಟಿಕೆ ಹೊಡಿತೀರಾ, ಒಂದು ಬೆರಳಿಂದ ಚಿಟಿಕೆ ಹೊಡಿರಿ, ಸಾಧ್ಯ ಇಲ್ಲ. ಚಿಟಿಕೆ ಹೊಡೆಯೋದಾದ್ರೂ ಬೆರಳು ಎರಡು ಬೇಕೇ ಬೇಕು, ಸಾಧ್ಯ ಇಲ್ಲ ಅಂದರೆ. ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಸಹ ಹಾಳಾಗೋದಕ್ಕೆ ಒಂದರಿಂದ ಹಾಳಾಗೋಕ್ಕೆ ಸಾಧ್ಯ ಇಲ್ಲ, ಎರಡಿರಬೇಕು. ಆ ಎರಡರಿಂದಲೇ ಹಾಳಾಗೋದು. ಹಾಗಾಗಿ ಅದರ ಬಗ್ಗೆ ಗಮನವನ್ನು ವಹಿಸಿಕೊಂಡು ಗಂಡು ಹೆಣ್ಣು ಆದಷ್ಟು ಒಂದು ಆದರ್ಶವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಅಂತಂದರೆ ಸಮಾಧಾನವಾಗಿರೋದನ್ನು ಮೊದಲು ಕಲ್ತ್ಕೋಬೇಕು. ಯಾವಾಗ ಸಮಾಧಾನ ಹಾಳಾಯಿತು ಆವಾಗ ಜೀವನ ಹಾಳಾಗುತ್ತೆ. ಸಮಾಧಾನ ಪಡೋದು ಹೇಗೆ ಅಂತಂದ್ರೆ, ಒಬ್ಬರು ಕೂಗಾಡ್ತಿದ್ದಾರೆ ಅಂದ್ರೆ ಇನ್ನೊಬ್ರು ಜೊತೆಯಲ್ಲಿ ಕೂಗಾಡೋದಲ್ಲ, ಅವ್ರಿಗಿಂತೂ ಜೋರಾಗಿ ನಾವು ಧ್ವನಿ ಏರಿಸ್ಬಿಡೋದು. ಈಗ ಹೆಂಡತಿ ಯಾವುದೋ ಒಂದು ವಿಚಾರಕ್ಕೆ ಗಂಡನಿಗೆ ಜೋರು ಮಾಡ್ತಾ ಇದ್ದಾಳೆ, ಗಂಡ ಅದನ್ನು ಇನ್ನೂ ಜೋರಾಗಿ ಕೂಗಾಡ್ಬಿಡೋದು. ಅಥವಾ ಯಾವುದೋ ಒಂದು ವಿಚಾರಕ್ಕೆ ಗಂಡ ಏನೋ ಮಾತಾಡ್ತಿದ್ದಾನೆ, ಹೆಂಡತಿ ಇನ್ನೂ ಜೋರಾಗಿ ಕೂಗ್ಬಿಡೋದು. ಏನಾಗುತ್ತೆ ಪರ್ಯಾಯವಾಗಿ? ಇಬ್ಬರೂ ಸೋಲೋದಿಲ್ಲ, ಹಾವು ಸಾಯೋಲ್ಲ, ಕೋಲು ಮುರಿಯಲ್ಲ. ಆವಾಗ ಏನಾಗುತ್ತೆ? ವೈರುಧ್ಯ ಶುರುವಾಗುತ್ತೆ, ಕಿಡಿಯಾಗಿರುತ್ತೆ. ನಾನು ಹಿಂದೆ ಹೇಳಿದ್ದೀನಿ, ಆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್. ಯಾವಾಗ ಒಂದು ಕಿಡಿಯಾಗಿದ್ದಾಗ ಅದನ್ನು ನೀವು ಶಮನ ಮಾಡಲಿಲ್ಲ, ಅದು ದೊಡ್ಡದಾಗಿ ಬೆಂಕಿಯಾಗಿ ಹತ್ಕೊಂಡಾಗ ಪೂರ್ಣವಾಗಿ ಸುಟ್ಟು ಹೋಗ್ಬಿಡ್ತದೆ ಸಂಬಂಧ. ಎಚ್ಚರಿಕೆಯಿಂದ ಲಕ್ಷ್ಮೀನಾರಾಯಣರು ಇತ್ಯಾದಿ ದೇವತೆಯರ ಆರಾಧನೆ, ಆ ವಿಚಾರವನ್ನು ನೀವು ಪುರೋಹಿತರಲ್ಲಿ ಸರಿಯಾಗಿ ಕೇಳಿ ತಿಳ್ಕೊಂಡು ಸಂಬಂಧಪಟ್ಟಂಥ ದೇವತಾ ಆರಾಧನೆಯನ್ನು ಮಾಡೋದ್ರಿಂದ ಈ ವೈರುಧ್ಯ ಅಂತಕ್ಕಂಥದ್ದು ಖಂಡಿತವಾಗಿ ಪರಿಹಾರವಾಗಿ ಉತ್ತಮವಾದ ಜೀವನ ಆಗುತ್ತೆ. ಇನ್ನು ಮುಹೂರ್ತಗಳಲ್ಲಿ ವ್ಯತ್ಯಾಸವಾದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂತಾನಹೀನತೆ. ಇವತ್ತಂತೂ ಸಾವಿರಾರು ಜನ ನಮ್ಮಲ್ಲಿ ಕೇಳ್ತಕ್ಕಂಥದ್ದು, ಗುರೂಜಿ ಮದುವೆಯಾಗಿ 8 ವರ್ಷ ಆಯಿತು, ನಮಗೆ ಸಂತಾನ ಆಗಲಿಲ್ಲ. ಮದುವೆಯಾಗಿ 12 ವರ್ಷ ಆಯಿತು, ಸಂತಾನವಾಗಲಿಲ್ಲ. ನಮ್ಮ ಮದುವೆಯಾಗಿ 16 ವರ್ಷ ಆಯಿತು, ಸಂತಾನವಾಗಲಿಲ್ಲ. ಏನರ್ಥ ಅಂದರೆ, ಇದಕ್ಕೆ ಕೇವಲ ಮದುವೆ ಮುಹೂರ್ತ ಒಂದೇ ಕಾರಣ ಅಂತ ಆಗಿರೋದಿಲ್ಲ. ಇದಕ್ಕೆ ಅವರವ್ರ ಜಾತಕದಲ್ಲಿರ್ತಕ್ಕಂಥ ಯೋಗಗಳು ಸಹ ಕಾರಣ ಆಗುತ್ತೆ. ಕೇವಲ ಮದುವೆ ಮುಹೂರ್ತ ಒಂದೇ ಕಾರಣ ಆಗಿರೋದಿಲ್ಲ, ಮದುವೆ ಮುಹೂರ್ತವೂ ಕಾರಣ ಆಗಬಹುದು. ಹೇಗೆ? ಬೇರೆ ಏನೇನು ಕಾರಣಗಳಾಗಬಹುದು ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರುಜಿ. ವೀಕ್ಷಕರೇ, ಕವಿತಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಕವಿತಾ ಅವರೇ. ಹಾ, ನಾನು ಕವಿತಾ ಅಂತ ಮ್ಯಾಮ್, ಹುಬ್ಳಿಯಿಂದ ಮಾತಾಡ್ತಿದ್ದೀನಿ. ಗೊತ್ತಾಯ್ತಮ್ಮ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. ಎಷ್ಟು ವರ್ಷ ಕವಿತಾ ಅವರೇ ನಿಮಗೆ? ನನ್ಗೆ ಇವಾಗ 22. ಗುರೂಜಿ ಇದಾರೆ, ಮಾತಾಡಿಮ್ಮ. ನನ್ನ ಸ್ಟಡಿ ಬಗ್ಗೆ ಮತ್ತು ಫ್ಯೂಚರ್ ಬಗ್ಗೆ ಕೇಳಬೇಕಿತ್ತು. ನನ್ನ ಡೇಟ್ ಆಫ್ ಬರ್ತ್ 29/1/91. ಸರಿ, ಪರವಾಗಿಲ್ಲ. ನೀವೇನು ಓದ್ತಾ ಇದ್ದೀರಮ್ಮ? ನಂದು ಜೂನಿಯರ್ ಇಂಜಿನಿಯರಿಂಗ್ ಮುಗಿದಿದೆ, ಬ್ಯಾಕ್ ಸಬ್ಜೆಕ್ಟ್ಸ್ ಇದೆ. ನನ್ನ ಎಕ್ಸಾಮ್ ಇವಾಗ ನಡೀತಾ ಇದೆ. ಓಹೋ, ಸಬ್ಜೆಕ್ಟ್ಸ್ ಇನ್ನು ಬಾಕಿ ಉಳಿದಿದೆಯಾ? ಹಾ, ಇನ್ನು ಬಾಕಿ ಉಳಿದಿದೆ, ಅದೇ ಟೆನ್ಷನ್ ಇದೆ. ಯಾಕೆ ಡಿಸ್ಕಂಟಿನ್ಯೂ ಮಾಡ್ಕೊಂಡ್ಬಿಟ್ರಿ? ಏನಾಯ್ತು? ಓದೋಕ್ಕಾಗ್ಲಿಲ್ವಾ?
ನೆನ್ಪ ಆಗ್ತಾ ಅಂದ್ರೆ ಬಹಳ ನೆನ್ಪಿನ ಪವರ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ. ಮತ್ತೆ ಅದನ್ನು ಹೇಳ್ಬೇಕು ತಾನೆ ನೀವು. ಜ್ಞಾಪಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಓದಿದ್ದು ಸರಿಯಾಗಿ ನೆನಪಿರ್ಲಿಲ್ಲ, ಬರೀಲಿಲ್ಲ, ಹಾಗಾಗಿ ಏನಾಯ್ತು, ಸಬ್ಜೆಕ್ಟ್ಗಳು ಬಾಕಿ ಉಳ್ಕೊಂಡ್ವು ಅಲ್ವಾ? ಸರಿ ಆಯ್ತಮ್ಮ, ಯೋಚನೆ ಮಾಡೋದು ಬೇಡ. ನಾವು ಅದಕ್ಕೆ ಪರಿಹಾರವನ್ನು ನೋಡೋಣ. ಜಲಾಂತರದರ್ಶಿನಿಯಲ್ಲಿ ನೋಡಿ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದೇ ರೀತಿಯಲ್ಲಿ ಆಚರಣೆ ಮಾಡಿ, ಆಯ್ತಾ? ಕವಿತಾ ಅವರೇ, ನಿಮ್ ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಸಮಸ್ಯೆನೂ ಇರ್ಬೇಕಲ್ವಾ? ಇವಾಗ ಆಗಿದೆ. ಅದೇ ತಲೆ ಹೊಟ್ಟು ಆಗಿದೆ ಅಲ್ವಾ? ನೋಡಿ, ತಲೆ ಹೊಟ್ಟು ಒಂದು ಸಮಸ್ಯೆ ನಿಮಗೆ. ಏನಾಗುತ್ತೆ ಅಂತಂದ್ರೆ ಎಷ್ಟೋ ಜನ ಜಾಸ್ತಿ ಆಗ್ತಾ ಇದೆ. ಹೌದಮ್ಮ, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ತಲೆ ಕೂದಲು ಕಡಿಮೆ ಆಗ್ತಾ ಇದೆ. ಅಂದ್ರೆ ದಟ್ಟವಾಗಿರ್ಬೇಕಾದ ತಲೆ ಕೂದಲು ಉದುರ್ತಾ ಇದೆ. ಹೌದಮ್ಮ, ಈಗ ಸ್ವಲ್ಪ ಅದು ಸಮಸ್ಯೆ ಆಗಿದೆ. ಡ್ಯಾಂಡ್ರಫಿನ ಕಾರಣದಿಂದಾಗಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಒಂಥರ ಕಿರಿಕಿರಿ, ಅದು ತಲೆ ಕೂದಲು ಉದುರೋದು, ಡ್ಯಾಂಡ್ರಫ್ ಅವೆಲ್ಲ ಸ್ವಲ್ಪ ಕಿರಿಕಿರಿ ಆಗುತ್ತಲ್ಲ. ಹಾಗಾಗಿ ಓದೋಕ್ ಕೂತಾಗೆಲ್ಲ ಏನ್ ಮಾಡ್ತೀರಿ ಅಂದ್ರೆ ನಿಮ್ಮ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ, ಏಕಾಗ್ರತೆಯಿಂದ ಓದಲ್ಲ ನೀವು. ಇದು ನಿಮಗೆ ಬಂದಿರೋಂತ ದೊಡ್ಡ ಸಮಸ್ಯೆ ಇದು. ಓದಿರ್ತೀರಿ, ಆದ್ರೆ ಓದ್ಬೇಕಿದ್ರೆ ಕಾನ್ಸಂಟ್ರೇಷನ್ ಇರೋದಿಲ್ಲ ನಿಮ್ಗೆ. ವಿದ್ಯಾ ಈಗ ಏನಾಗುತ್ತೆ ಅಂತಂದ್ರೆ ಓದ್ತಾ ಕೂತಾಗ ಮನಸ್ಸು ಡೈವರ್ಟ್ ಆಯ್ತು ಅಂತಂದ್ರೆ, ಬೇರೆ ಕಡೆ ಗಮನ ಹೋಯ್ತು ಅಂದ್ರೆ, ಈಗ ತಲೆ ಉದಾಹರಣೆಗೆ ಡ್ಯಾಂಡ್ರಫ್ ಇದ್ದಾಗ ಸ್ವಲ್ಪ ತುರಿಕೆ ಬರೆಯುತ್ತೆ, ಅಂದ್ರೆ ಕೆರೆತ ಬರುತ್ತೆ ಅಲ್ವಾ? ಕೆರ್ಕೊಳಕ್ ಹೋದಾಗ ಪುಸ್ತಕದ ಮೇಲೆ ಗಮನ ಎಲ್ಲಿರುತ್ತೆ, ತಲೆಗೆ ಹೋಗ್ಬಿಡುತ್ತೆ ಗಮನ. ಆವಾಗ ಏನಾಗುತ್ತೆ, ಮನಸ್ಸು ಆಟೋಮೆಟಿಕ್ ಆಗಿ ಡೈವರ್ಟ್ ಆಗ್ಬಿಡುತ್ತೆ, ಬೇರೆ ಕಡೆ ಹೋಗ್ಬಿಡುತ್ತೆ ಅಲ್ವಾ? ಹೌದು, ಇದಕ್ಕೆ ಬಹಳ ಸುಲಭವಾದೊಂದು ಉಪಾಯ ಹೇಳ್ತೀನಿ ನಾನು. 2 ಥರದ ಉಪಾಯ ಹೇಳ್ತೀನಿ, 2 ನೀವು ಪಾಲನೆ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ ನಿಮ್ಗೆ. ಇದು 2 ಔಷಧಿನೇ. ಇದು ಸರಿಯಾಗಿ ಮಾಡ್ಬೇಕು. ಇದಕ್ಕೇನು ದೇವತಾರಾಧನೆ ಅನ್ನುವಂಥ ಅನಿವಾರ್ಯತೆ ಇಲ್ಲ. ನೀವು ಯಾವ್ದಾದ್ರು ಒಂದು ಗುರು ಸ್ತೋತ್ರವನ್ನ, ಗುರುಸ್ಮರಣೆಯನ್ನು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆದ್ರೆ ಔಷಧ ಮಾಡ್ಬೇಕಾಗತ್ತಮ್ಮ. ಯಾವ ಔಷಧ ಮಾಡ್ಬೇಕು ಅಂತಂದ್ರೆ, ಈ ಕ್ಯಾರೆಟ್ ಬರುತ್ತಲ್ಲಮ್ಮ, ಕ್ಯಾರೆಟ್ ಗೊತ್ತಾ? ಕ್ಯಾರೆಟ್ ನ ತುರಿದ್ಬಿಟ್ಟು ಮಿಕ್ಸಿ ಹಾಕಿ ಜ್ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆ, ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಅದನ್ನ. ಕೆಲವು ದಿವಸ ಕುಡಿದ್ರೆ ಒಂದು 3 ತಿಂಗಳಾದ್ರೂ ಅದನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಲೋಟ, ಸುಮಾರು ಒಂದು 100 ರಿಂದ 200 ml ನಷ್ಟು ಎಷ್ಟಾದ್ರೂ ಪರವಾಗಿಲ್ಲ, ಕನಿಷ್ಠ 100-150 ml ಆದ್ರೂ ಇರಬೇಕು. ಬೆಳಿಗ್ಗೆ ನೀರು ಕೂಡ ಕುಡಿಯೋದಕ್ಕಿಂತ ಮುಂಚಿತವಾಗಿ ಆ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ, ಕ್ಯಾರೆಟ್ ಜ್ಯೂಸ್ ಕುಡಿದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಫುಡ್ ತಗೊಳ್ಬಾರ್ದು. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾರಿಗೆ ಬೇಕಾದ್ರೂ ಡ್ಯಾಂಡ್ರಫ್ ತೊಂದರೆ ಇದ್ರೂನು, ಯಾರಿಗೆ ತಲೆ ಹೊಟ್ಟಿನ ಸಮಸ್ಯೆ ಇದ್ರೂನು ಈ ರೀತಿಯಾಗಿ ಮಾಡಿಕೊಂಡು ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ಖಂಡಿತವಾಗಿ ತಲೆ ಕೂದಲು ಉದುರ್ತಕ್ಕಂತಹ ಸಮಸ್ಯೆಯೂ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಪರಿಹಾರ ಆಗುತ್ತೆ. ಯಾಕೆಂದ್ರೆ ಡ್ಯಾಂಡ್ರಫ್ ಜಾಸ್ತಿ ಆದಾಗಲೇ ತಲೆ ಕೂದಲು ಹೆಚ್ಚಾಗಿ ಉದುರುತ್ತೆ. ಜೊತೆಯಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ನೆಲ್ಲಿಕಾಯಿ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ, ಅದನ್ನ ಕುಟ್ಟಿ ಅದ್ರ ಜೊತೆ ಸ್ವಲ್ಪ ಒಂದೆಲಗ ಅಂತ ಬರುತ್ತೆ, ಬ್ರಾಹ್ಮಿ ಅಂತ ಕರೀತಾರೆ. ಈ ಒಂದೆಲಗ ಮತ್ತು ನೆಲ್ಲಿಕಾಯಿನ ಚೆನ್ನಾಗಿ ಕುಟ್ಟಿ ಚೆಚ್ಚಿಬಿಟ್ಟು ಅದನ್ನ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಕುದಿಸಬಾರ್ದು, ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಪ್ರತಿದಿನ ಫಿಂಗರ್ ಟಿಪ್ಸ್ ನಿಂದ, ಹೀಗೆ ಬೆರಳು ತುದಿಗಳಿಂದ ತಗೊಂಡು ಹಿಂಗೆ ತಲೆ ಮೇಲೆ ಹಚ್ಚೋದು. ಅದನ್ನ ವಾರದಲ್ಲಿ 2 ಸಾರಿ ಮಾಡಬೇಕು, ಪ್ರತಿ ಗುರುವಾರ ಮತ್ತು ಭಾನುವಾರ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಯಲ್ಲಿ ಕ್ಯಾರೆಟ್ ಜ್ಯೂಸ್ ತಗೊಳ್ಳೋದ್ರಿಂದ ತಲೆ ಕೂದಲು ಉದುರ್ತಕ್ಕಂಥದ್ದು, ಡ್ಯಾಂಡ್ರಫ್ ಇವೆಲ್ಲ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಧನ್ಯವಾದಗಳು ಕವಿತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಓದು ಚೆನ್ನಾಗಾಗಲಿ, ಓದಿನ ಕಡೆ ಗಮನ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮರಳಿ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಹರ್ಷಿ ದರ್ಪಣ, ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನು. ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಮತ್ತೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ 57827ಕ್ಕೆ ನಮಗೆ ಕಳಿಸ್ಕೊಡಿ. ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಬಹುದು. ಈಗ ಇವತ್ತು ಎಲ್ಲ ರಾಶಿಯವ್ರಿಗೆ ಯಾವ ರೀತಿ ಯೋಗ ಫಲ ಇದೆ ಅಂತ ತಿಳಿಯೋಣ ಅಲ್ವಾ? ಗುರುಜಿ, 12 ರಾಶಿಗಳ ಯೋಗ ಫಲ ಇವತ್ತು ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮೇಷರಾಶಿ.
ಮೇಷರಾಶಿಯವರ ಯೋಗ ಫಲದ ಪ್ರಕಾರ ಶೀತ ಬಾಧೆ ಅಥವಾ ಗಂಟಲಿನ ಭಾಗದಲ್ಲಿ ಆಗ್ತಕ್ಕಂಥ ಕಿರಿಕಿರಿ ಇತ್ಯಾದಿಗಳನ್ನು ಸೂಚಿಸ್ತದೆ. ಇದಕ್ಕೆ ಕಾರಣ ಅಷ್ಟಮ ಭಾವದಲ್ಲಿರ್ತಕ್ಕಂಥ ರವಿ ಮತ್ತು ಷಷ್ಠ ಭಾವದಲ್ಲಿರ್ತಕ್ಕಂಥ ಚಂದ್ರನಿಗೆ ಅಂಗಾರಕನ ಯೋಗ ಇರತಕ್ಕಂಥದ್ದು. ಇನ್ನು ಕೆಲವು ಯೋಗಗಳು ಸಹ ಇದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆ ಪರಿಹಾರಕ್ಕೆ ಅಗ್ನಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅಗ್ನಿಯ ಒಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಅಗ್ನಿಯ ಸ್ವರೂಪವನ್ನು ಧ್ಯಾನ ಮಾಡಬೇಕು. ಆ ಒಂದು ಅಗ್ನಿಯ ಸ್ವರೂಪ ಎಲ್ರಿಗೂ ಗೊತ್ತು. ಮುಂದ್ಗಡೆ ಒಂದು ದೀಪ ಹಚ್ಚಿಟ್ಕೊಂಡ್ಬಿಟ್ರೆ ಅಗ್ನಿಯ ಸ್ವರೂಪ ಸಿಕ್ಕತ್ತೆ. ದೀಪಾರಾಧನೆಯನ್ನು ಕೂಡ ಮಾಡಬಹುದು. ಇದರಿಂದ ಖಂಡಿತವಾಗಿ ಪರಿಹಾರ ಸಿಕ್ಕತ್ತೆ. ವೃಷಭರಾಶಿಯವರ ಯೋಗ ಫಲದ ಪ್ರಕಾರ ಮಕ್ಕಳ ಸಂಬಂಧಿತವಾಗಿ ಚಿಂತೆ, ಅಂದರೆ ಮಕ್ಕಳ ಆರೋಗ್ಯದ ಸಂಬಂಧಿತವಾಗಿ ಚಿಂತೆ, ಮಕ್ಕಳಿಗೆ ಪಿತ್ತ ಸಂಬಂಧಿತವಾಗಿ ಸಮಸ್ಯೆ ಬರತಕ್ಕಂಥದ್ದು ಕಾಣಿಸ್ತಾ ಇದೆ. ಅಂದರೆ ಮಕ್ಕಳು ಸರಿಯಾಗಿ ಆಹಾರ ತಗೊಳ್ಳಲ್ಲ, ತಗೊಂಡ ಆಹಾರ ಜೀರ್ಣವಾಗೋದಿಲ್ಲ, ಅಥವಾ ವಾಂತಿ ಇತ್ಯಾದಿಗಳಾಗ್ತದೆ ಇತ್ಯಾದಿ. ಒಟ್ಟಾರೆ ಅಜೀರ್ಣ ಸಂಬಂಧಿತವಾಗಿ ಮಕ್ಕಳಿಗೆ ಸಮಸ್ಯೆ ಕಾಣಿರೋದ್ರಿಂದ ಇದಕ್ಕೆ ಸಂಬಂಧಿತವಾಗಿ ತಂದೆ ತಾಯಿಗಳು ಯೋಚನೆ ಮಾಡಬೇಕಾದಂಥ ಯೋಗ ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದು. ಇದರ ಪರಿಹಾರಕ್ಕೆ ದತ್ತಾತ್ರೇಯರನ್ನು ಆರಾಧನೆ ಮಾಡಬೇಕು. ದತ್ತಾತ್ರೇಯ ಮಹರ್ಷಿಗಳನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಸಮಸ್ಯೆ ಪರಿಹಾರವಾಗುತ್ತೆ. ಮಿಥುನ ರಾಶಿ ಯೋಗ ಫಲ ನೋಡಿ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಚತುರ್ಥ ಭಾವದಲ್ಲಿರ್ತಕ್ಕಂಥ ಚಂದ್ರನ ಯೋಗದಿಂದಾಗಿ ತಾಯಿ ಸಂಬಂಧಿತವಾಗಿ ಯೋಚನೆ ಮಾಡಬೇಕಾದ ದಿನ. ಅಂದರೆ ತಾಯಿಯವರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಬರ್ತಕ್ಕಂಥದ್ದು. ಅಗ್ನಿಯಿಂದ ಜ್ವಾಲಾದೋಷ ಕಂಡು ಬರ್ತಾ ಇದೆ, ಎಚ್ಚರಿಕೆಯನ್ನು ವಹಿಸಬೇಕು. ತಾಯಿಗೆ ಅಗ್ನಿಯಿಂದ ಅಪಾಯವಾಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ಏನು ಬಹಳ ದೊಡ್ಡ ಮಟ್ಟದ ಅಪಾಯ ಅಂತ ಅರ್ಥ ಅಲ್ಲ. ಕನ್ಯಾ ರಾಶಿ ಚರರಾಶಿ ಆಗಿರೋದ್ರಿಂದ ಕುಜ ಇರತಕ್ಕಂಥದ್ದು. ಅಗ್ನಿ ಬಹಳ ಸಣ್ಣ ಮಟ್ಟದಲ್ಲಾದರೂ ಸರಿ, ಅಂತೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅಗ್ನಿ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆ. ಹಾಗಾಗಿ ಅಗ್ನಿಗೆ ಸಂಬಂಧಿತವಾದಂಥ ಸಮಸ್ಯೆ ಬಂದಾಗ ಪರಿಹಾರಕ್ಕೆ ಏನು ಮಾಡಬೇಕು? ನೀರಿನ ಆರಾಧನೆಯನ್ನು ಮಾಡಬೇಕು. ಗಂಗಾ ಪೂಜೆಯನ್ನು, ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದನ್ನು ಗಂಗೆ ಅಂತ ಹೇಳಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಬದಲಾದಂಥ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡೋದ್ರಿಂದ ಈ ದೋಷ ಪರಿಹಾರವಾಗುತ್ತೆ. ಕರ್ಕಾಟಕ ರಾಶಿಯಿಂದ ಇನ್ನುಳಿದ ರಾಶಿಗಳ ಯೋಗ ಫಲ ಏನಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮಾಲತಿ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಎಷ್ಟು ವರ್ಷ ಮಾಲತಿ ಅವರ ನಿಮ್ಗೆ? ನನಗೆ 23. ಗುರೂಜಿ ಇದಾರೆ, ಮಾತಾಡಿ ಮಾಲತಿ ಅವರೇ. ಹಲೋ ನಮಸ್ತೆ ಗುರೂಜಿ, ಆರಾಮಿದ್ದೀರಾ? ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಿ, ಒಳ್ಳೇದಾಗ್ಲಿ ನಿಮಗೆ. ಏನು ವಿಶೇಷ ಸಮಾಚಾರ ಹೇಳಿ. ಗುರೂಜಿ, ನಂದು ಏನಂತ ಹೇಳಿದ್ರೆ, ನನ್ನ ಮ್ಯಾರೇಜ್ ಆಗಿ ಫೆಬ್ರವರಿ 8ಕ್ಕೆ ಆಗಿದ್ದ. ನಮ್ಮ ತಂದೆಗೆ 6 ಜನ ಹೆಣ್ಮಕ್ಳು. ಸರಿ. ಒಂದು ಗಂಡು ಮಕ್ಕಳು ಇಲ್ಲ ಗುರೂಜಿ. ಯಾರಿಗೆ? ನಿಮ್ಮ ತಂದೆಯವರಿಗೆ? ಇಬ್ರು ನನ್ನ ಅಕ್ಕ ತಂಗಿಯರಿಬ್ರಿಗೂ ಒಟ್ಟಿಗೆ ಮದುವೆ ಆಗಿದೆ. ನಾನ್ ಕೊನೆಯವಳು 6 ಜನ ಹೆಣ್ಮಕ್ಳಲ್ಲಿ. ಸರಿ ಸರಿ. ಅಕ್ಕ ತಂಗಿ ಇಬ್ರು ಜೊತೆ ಎಲ್ಲ ಫೆಬ್ರವರಿ 8ಕ್ಕೆ ಮದುವೆ ಆಗಿದೆ. ಸರಿ ಸರಿ. ಮದುವೆ ಆಗಿ ಈಗ ನಾನು 8 ತಿಂಗಳು ಪ್ರೆಗ್ನೆಂಟ್ ಗುರೂಜಿ. ಸಂತೋಷ. ಅಂದ್ರೆ ನಮ್ ತಾಯಿಗೆ ಗಂಡು ಮಕ್ಳೇ ಇಲ್ಲ, ಒಂದು ಎಲ್ಲ ಹೆಣ್ಮಕ್ಳೆ. ಅಂದ್ರೆ ನಮ್ಗೆ ಒಂದು ಗಂಡು ಮಗುವಿನ ಆಸೆ ಇದೆ. ಮತ್ತೆ ನಮ್ ಜಾತಿ ಹಿಂಸೆಲಿ ಒಬ್ಬ ಜೋಯಿಸರು ನೋಡಿದಾಗ ಗಂಡು ಮಗುವಿನ ಫಲ ಇಲ್ಲ, ಹೆಣ್ಣು ಮಗುವಿನ ಫಲ ಅಂತ ಹೇಳಿದ್ದಾರೆ. ಹಾಗಾಗಿ ಹೆಣ್ಮಗು ಬೇಡ ಅಂತ ಇಲ್ಲ, ಹೆಣ್ಮಗು ಬೇಕು. ಆದ್ರೆ ಫಸ್ಟ್ ಒಂದು ಗಂಡು ಮಗುವಿನ ಆಸೆ ಇದೆ ಗುರುಜಿ. ಹೌದಾ? ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಯಾವತ್ತು ಒಂದು ಮನೆ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು, ಒಂದು ಮನೆ ಉದ್ಧಾರ ಆಗ್ಬೇಕು ಅಂದ್ರೆ ಆ ಮನೆಯಲ್ಲಿ ಮೊದಲು ಹೆಣ್ಣು ಮಕ್ಕಳೇ ಹುಟ್ಟಬೇಕಮ್ಮ. ಬೇಕು ಗುರುಜಿ. ನಮ್ಗೆ ಆದ್ರೆ ನಮ್ ತಾಯಿಗೆ ಎಲ್ರು ಹೆಣ್ಮಕ್ಳು, ಒಂದು ಗಂಡು, ಅಣ್ಣ ತಮ್ಮ ಯಾರು ಇಲ್ಲ ಗುರುಜಿ. ಹಾಗೆ. ಸರಿ ಅಮ್ಮ, ಆಯ್ತು. ನಂದು ಇದ್ರಲ್ಲಿ ಏನು ಗುರುಜಿ ವೆಂಟ್ರಿ ಇಲ್ವಾ? ಅದನ್ನೇ ನಾನು ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿ ತಿಳಿಸ್ತೀನಮ್ಮ. ಮಾಲತಿ, ಹೇಳಿ. ಕೇಳಿಸ್ತಾ ಇದೆಯಾ ತಾಯಿ ನನ್ನ ಧ್ವನಿ? ಕೇಳಿಸ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಿಮ್ಮ ಪೂರ್ಣ ಕುಟುಂಬದ ಹಿಂದೆನೆ ಒಂದು ಭ್ರೂಣ ಹತ್ಯಾ ದೋಷ ಇದೆಯಮ್ಮ. ಭ್ರೂಣ ಹತ್ಯಾ ದೋಷ ಅಂತಂದ್ರೆ ಆಕಸ್ಮಿಕವಾಗಿ ಬಹುಶಃ ಈ ಹಿಂದೆ ಯಾವುದೋ ಒಂದು ಶಿಶು ಹತ್ಯೆ ಅಂತಕ್ಕಂಥದ್ದು ಆಕಸ್ಮಿಕವಾಗಿ ನಡೆದೋಗ್ಬಿಟ್ಟಿದೆ ನಿಮ್ಮ ಕುಟುಂಬದಲ್ಲಿ. ಅದು ಶಾಪವಾಗ್ಬಿಟ್ಟಿದೆ. ಹೌದೌದು. ಹಾಗಾಗಿ ನಿಮ್ಮ ತಾಯಿಗೂ ಗಂಡು ಮಕ್ಕಳಿಲ್ವಲ್ಲಮ್ಮ? ಇಲ್ಲ ಅಲ್ವಾ? ಹಾಗಾಗಿ ಈ ಒಂದು ದೋಷ ಅಂತಕ್ಕಂಥದ್ದು ಬಂದಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ನಿಮ್ಮ ಇಷ್ಟದಂತೆ ನಿಮಗೆ ಸಂತಾನವಾಗಬೇಕು, ನೀವು ಇಷ್ಟಪಡುವಂತ ಮಗುನೇ ನಿಮಗಾಗಬೇಕು ಅಂದ್ರೆ ನೀವು ಈಶ್ವರನನ್ನು ಆರಾಧನೆ ಮಾಡ್ಬೇಕಮ್ಮ. ಆಯ್ತಾ? ಈಶ್ವರನ ಆರಾಧನೆ ಮಾಡಿ ಶಿವಪುರಾಣ ಓದೋದು, ಲಿಂಗಾಷ್ಟಕ ಓದೋದು,
ಅಥವಾ ಒಟ್ಟಾರೆ ಈಶ್ವರನಿಗೆ ಸಂಬಂಧಪಟ್ಟಿದ್ದೇ ಮಾಡಬೇಕು. ಹಾ ಹಾ ಒಟ್ಟಾರೆ ನೀವು ಹೆಚ್ಚು ಹೆಚ್ಚು ಈಶ್ವರನ ಧ್ಯಾನ, ಈಶ್ವರನಿಗೆ ಸಂಬಂಧಪಟ್ಟಂತಹ ಪೂಜೆ ಆರಾಧನೆನೇ ಮಾಡ್ತಾ ಬಂದ್ರೆ ಹಾ ನಿಮಗೆ ಯಾವ ಥರದ ಮಗು ಬೇಕೋ ಆ ಥರದ ಮಗುವನ್ನ ಈಶ್ವರ ಕರುಣಿಸ್ತಾನೆ. ಅದೇ ಇವಾಗ ಗುರುಜಿ ಇವಾಗ ಪ್ರೆಗ್ನೆಂಟ್ ಇದ್ದಾಗ ದೇವರ ಆರಾಧನೆ ಪೂಜೆ ಮಾಡುವಂಗಿಲ್ಲ, ಇನ್ನು ಡೆಲಿವರಿ ಆಗಿ ಬಹಳ ಟೈಮ್ ಆದ್ಮೇಲೆ. ಯಾರು ಹೇಳಿದ್ದು ನಿಮಗೆ ದೇವರ ಆರಾಧನೆ ಪ್ರೆಗ್ನೆನ್ಸಿಯಲ್ಲಿ ಮಾಡಬಾರ್ದು ಅಂತ? ಅದು ಮಾತಾಡ್ದು ಅಂತಾರಲ್ಲ, ಯಾರು ಹೇಳಿದ್ದು ಅಂತ? ಎಲ್ಲಿದೆ? 7 ತಿಂಗಳ ನಂತರ ಹೋಗಲ್ಲ ಗುರುಜಿ. ನೋಡಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಹಾ ಗರ್ಭಿಣಿಯಾಗಿದ್ದವರು ಯಾವತ್ತೂ ದೇವತಾರಾಧನೆ ಮಾಡ್ಲೇಬೇಕು. ಹೋಗಿ ಮಾಡಿದ್ರೆ ಅಡ್ಡಿಲ್ಲ ಗುರುಜಿ. ಹೋಮ ಪೂಜೆ ಅಲ್ಲ, ದೇವರ ಧ್ಯಾನ ಮಾಡಿ. ಪ್ರತಿ ದಿನ ಪ್ರತಿ ಕ್ಷಣ ಈಶ್ವರನ್ ಧ್ಯಾನ ಮಾಡಿ. ಹಾ ದೇವರ ಧ್ಯಾನವನ್ನು ಮಾಡ್ತಾ ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡ್ತಾ ಇದ್ರು ಒಳ್ಳೆ ಮಕ್ಕಳೇ ಹುಟ್ಟುತ್ತಾರೆ. ಓಕೆ ಗುರುಜಿ. ಯಾವತ್ತೂ ಅಷ್ಟೇ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸಂತಾನ ಅನ್ನುವಂತಹದ್ದು ಒಳ್ಳೆಯದಾಗಿ ನಮಗೆ ಜನ್ಮಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಆ ಮಕ್ಕಳು ಬದುಕು ಬಾಳ್ಬೇಕು, ಒಳ್ಳೆ ಮಕ್ಕಳಾಗಬೇಕು, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಬೇಕು, ಕೀರ್ತಿವಂತರಾಗಬೇಕು, 4 ಜನರಿಗೆ ಉಪಕಾರ ಮಾಡುವಂತರಾಗಬೇಕು ಇತ್ಯಾದಿ ಯೋಚನೆಗಳಿರೋರು ಹಾ ಅಂತ ತಾಯಂದ್ರು ಗರ್ಭಿಣಿಯಾಗಿದ್ದಾಗಿಂದ ಹೆರಿಗೆ ಆಗುವಲ್ಲಿವರೆಗೂ ಅಷ್ಟೇ ಯಾಕೆ, ಮಕ್ಕಳಿಗೆ ಹಾಲು ಕುಡಿಸ್ತಕ್ಕಂಥ ಪ್ರತಿ ಕ್ಷಣದಲ್ಲೂ ಸಹ ದೇವರ ಧ್ಯಾನವನ್ನೇ ಮಾಡಬೇಕು. ಹಾ ಆವಾಗ ಖಂಡಿತವಾಗಿ ಅವರ ಅಪೇಕ್ಷೆ ಖಂಡಿತವಾಗಿ ನೆರವೇರುತ್ತೆ. ಹಾ ನೀವು ಅಷ್ಟೇ ಎಷ್ಟು ಹೆಚ್ಚು ಈಶ್ವರನ್ ಧ್ಯಾನ ಮಾಡ್ತೀರೋ, ಹಾ ಎಷ್ಟು ಹೆಚ್ಚು ಶಿವಾರಾಧನೆ, ಶಿವನ ಸ್ತೋತ್ರ, ಶಿವಕವಚ ಇತ್ಯಾದಿಗಳನ್ನ ಎಷ್ಟು ಹೆಚ್ಚು ಹೆಚ್ಚು ಓದ್ತಿರೋ ಹಾ ಅಷ್ಟು ನಿಮಗೆ ಇಷ್ಟ ಇರತಕ್ಕಂತ ಸಂತಾನವನ್ನು ಭಗವಂತ ಖಂಡಿತ ಕೊಡ್ತಾನೆ. ಹಾ ಓಕೆ ಗುರುಜಿ. ಒಳ್ಳೇದಾಗ್ಲಿ. ಪ್ರತಿಯೊಬ್ಬರು ಸಹ ಗಮನಿಸಬೇಕಾದಂತ ಅಂಶ ಇದೆ ಇಲ್ಲಿ. ಏನಂತಂದ್ರೆ ಗಂಡು ಮಗು ಬೇಕು, ಗಂಡು ಮಗು ಬೇಕು, ಗಂಡು ಮಗು ಬೇಕು. ಸತ್ಯ, ಮನೆ ಅಂತಂದ್ರೆ ಮೇಲೆ ಎಲ್ಲಾ ತರದ ಸಂತಾನವೂ ಇರಬೇಕು. ಬರೀ ಹೆಣ್ಣು ಮಕ್ಕಳು ಇರೋದಾಗ್ಲಿ ಅಥವಾ ಬರೀ ಗಂಡು ಮಕ್ಕಳು ಇರೋದಾಗ್ಲಿ ಅದು ಸರಿ ತಪ್ಪು ಅಂತ ಹೇಳುವಂತದ್ದಲ್ಲ. ಎರಡೂ ಇದ್ರೆ ಚಂದ, ನಿಜ, ಒಪ್ತೀನಿ. ಹಾಗಂತ ಹೇಳ್ಕೊಂಡು ಕೇವಲ ಗಂಡು ಮಕ್ಕಳನ್ನ ಅಪೇಕ್ಷೆ ಪಡ್ತಾ ಹೋದ್ರೆ ಇವತ್ತೇನಾಗಿದೆ ನಮ್ಮ ದೇಶದಲ್ಲಿ, 1000 ಗಂಡು ಮಕ್ಕಳಿಗೆ 960 ಹೆಣ್ಣು ಮಕ್ಕಳಿದ್ದಾರೆ ಅಷ್ಟೇ. ಇನ್ನು 40 ಹೆಣ್ಣು ಮಕ್ಕಳು ಶಾರ್ಟೇಜ್ ಇದೆ. ಎಲ್ಲಿಂದ ತರೋದು? ಬೇಕು ತಾನೇ ಹೆಣ್ಣು ಸಂತಾನ. ಹಾಗಾಗಿ ಗಂಡು ಮಕ್ಕಳೇ ಬೇಕು, ಗಂಡು ಮಕ್ಕಳೇ ಬೇಕು ಅಂತಕ್ಕಂಥದ್ದಾಗ್ಲಿ, ಅಥವಾ ಲಿಂಗ ಪತ್ತೆ ಮಾಡ್ಕೊಳ್ಳುವಂತಹದ್ದಾಗ್ಲಿ, ಅಥವಾ ಹೆಣ್ಣು ಅಂತ ಗೊತ್ತಾದಾಗ ಅದನ್ನ ಅಬಾರ್ಷನ್ ಮಾಡಿಸೋದಾಗ್ಲಿ ದೊಡ್ಡ ಅಪರಾಧ. ಇದು ನಾಶ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಮನೆಯಲ್ಲಿ ನೋಡಿ ಮಕ್ಕಳೇ ಆಗೋದಿಲ್ಲ ಎಷ್ಟೋ ಜನರಿಗೆ. ಗಂಡಿನ ದೇಹದಲ್ಲೂ ಏನು ದೌರ್ಬಲ್ಯ ಇರೋದಿಲ್ಲ, ಹೆಣ್ಣಿನ ದೇಹದಲ್ಲೂ ಏನು ದೌರ್ಬಲ್ಯ ಇರೋದಿಲ್ಲ, ಆದರೂ ಸಂತಾನ ಆಗೋದಿಲ್ಲ. ಅಂಥವ್ರು ಯೋಚನೆ ಮಾಡಬೇಕು, ಇಂಥವ್ರು ಸಹ ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಲಿಂಗ ಪತ್ತೆ ಮಾಡ್ತಕ್ಕಂಥದ್ದಾಗಲಿ, ಭ್ರೂಣ ಹತ್ಯೆ ಮಾಡ್ತಕ್ಕಂಥದ್ದಾಗಲಿ ಶಾಸ್ತ್ರೀಯವಾಗಿ ಕೂಡ ದೊಡ್ಡ ಅಪರಾಧ ಅದು. ದಯಮಾಡಿ ಯಾರು ಅಂತ ಅಪರಾಧಗಳನ್ನು ಮಾಡಬೇಡಿ. ಯಾಕೆ ಅಂದರೆ ಅದರ ಪರ್ಯಾಯವಾಗಿ ಮುಂದೊಂದು ದಿನ ಅದು ಶಾಪವಾಗಿ ನಿಮ್ಮನ್ನೇ ಸುಡುತ್ತೆ. ಎಚ್ಚರಿಕೆ ಇರಲಿ. ಧನ್ಯವಾದಗಳು ಮಾಲತಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ವಿರಾಮದ ನಂತರ ಮರಳಿ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನ. ಗುರುಜಿ, ಇನ್ನುಳಿದ ರಾಶಿಗಳ ಯೋಗ ಫಲ ಇವತ್ತಿಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಯೋಗ ಫಲದ ಪ್ರಕಾರ ಉತ್ತಮವಾದಂತಹ ಒಂದು ಮಾನಸಿಕ ಸ್ಥೈರ್ಯದ ದಿನ ಇವತ್ತು. ಬರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆ ಇರಲಿ ನಾನು ಎದುರಿಸ್ತೇನೆ ಅಂತಕ್ಕಂಥ ಒಂದು ಉತ್ಸಾಹದಿಂದ ಮುನ್ನುಗ್ಗೋದಕ್ಕೆ ತುಂಬಾ ಯೋಗ್ಯವಾದಂತಹ ದಿನ. ಕರ್ಕಾಟಕ ರಾಶಿಯವರು ಇದರ ಜೊತೆಯಲ್ಲಿ ಹಯಗ್ರೀವ ಮಹಾವಿಷ್ಣುವಿನ ಒಂದು ಅವತಾರ. ಮುಂದೆ ನಮ್ಮ ಈ ಸಂಚಿಕೆಯಲ್ಲಿ ನಾನು ಹಯಗ್ರೀವ ಅವತಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಹಯಗ್ರೀವ ಸ್ವಾಮಿಯನ್ನ ಅಂದ್ರೆ ಕುದುರೆಯ ಮುಖ, ವಿಷ್ಣುವಿನ ಶರೀರ, ಅಂಥ ಒಂದು ಹಯಗ್ರೀವನನ್ನು ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಕಣ್ಣಿನ ಸಂಬಂಧಿತವಾಗಿ ಸ್ವಲ್ಪ ಉರಿ, ನೋವು ಅಥವಾ ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು, ಕಾಂಜಂಕ್ಟಿವೈಟಿಸ್ ಅಂತೇಳಿ ಏನು ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಈ ಸಂಬಂಧಿತವಾಗಿರ್ತಕ್ಕಂಥ ನೇತ್ರ ರೋಗದ ದಿನ. ಅಂದ್ರೆ ನೇತ್ರ ಬಾಧೆಯ ದಿನ ಅಂತ, ರೋಗ ಅಂತಲ್ಲ, ನೇತ್ರಕ್ಕೆ ಬಾಧೆ ಆಗ್ತಕ್ಕಂಥ ದಿನ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಅಗ್ನಿತತ್ವ ರಾಶಿಯ ಮತ್ತು ಜಲತತ್ವ ರಾಶಿಯ ಸಂಬಂಧಿತವಾದಂಥ ಗ್ರಹಗಳು. ಹಾಗಾಗಿ ಕೆಲವರಿಗೆ ಉರಿ, ಕೆಲವರಿಗೆ ನೋವು, ಕೆಲವರಿಗೆ ನೀರು ಬರ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು, ಮಡ್ರಾಸೈ ಅಂತೇನು ಹೇಳ್ತಾರೆ, ಇತ್ಯಾದಿ ಸಮಸ್ಯೆಗಳು ಬರ್ತಕ್ಕಂಥ ದಿನ. ಕಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿಸಬೇಕು. ಇದರ ಜೊತೆಯಲ್ಲಿ ಸ್ವಲ್ಪ ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡೋದಾಗಲಿ ಅಥವಾ ಆದಿತ್ಯ ಹೃದಯ ಪಠನ, ಸೂರ್ಯನ ನಮಸ್ಕಾರಗಳು ಇತ್ಯಾದಿಗಳನ್ನು ಮಾಡೋದ್ರಿಂದ ಕೂಡ ಈ ಒಂದು ದೋಷ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಪರಿಹಾರವಾಗುತ್ತೆ. ಕನ್ಯಾ ರಾಶಿ ಯೋಗ ಫಲವನ್ನು ನೋಡೋಣ.
ಕನ್ಯಾ ರಾಶಿಯವರು ಬಹಳ ದಿವಸದಿಂದ ಆಸೆ ಪಡ್ತಾ ಇರತಕ್ಕಂಥದ್ದು ಬಂಗಾರವನ್ನು ಖರೀದಿ ಮಾಡಬೇಕು ಅಂತೇಳಿ ಇವತ್ತು ಅದಕ್ಕೆ ಅವಕಾಶ ಕೂಡ ಕಂಡು ಬರುತ್ತೆ. ಸಾಯಂಕಾಲ ಸರಿಸುಮಾರು 7 ಗಂಟೆ ನಂತರದಲ್ಲಿ ಈ ಯೋಗ ತುಂಬಾ ಪ್ರಬಲವಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಮಧ್ಯಾಹ್ನದ ನಂತರ ಚಂದ್ರ ನಕ್ಷತ್ರವನ್ನು ಬದಲಾವಣೆ ಮಾಡೋದ್ರಿಂದ, ಚಿತ್ತಾ ನಕ್ಷತ್ರಕ್ಕೆ ಪ್ರವೇಶವನ್ನು ಪಡೋದ್ರಿಂದ ಉತ್ತಮವಾದಂತಹ ಒಂದು ಫಲ ಖಂಡಿತವಾಗಿ ಸಿಕ್ಕುತ್ತೆ. ಹಸ್ತದಿಂದ ಚಿತ್ತಕ್ಕೆ ಬರ್ತಾನೆ. ಚಂದ್ರನ ದ್ವಿತೀಯ ಜನ್ಮ ನಕ್ಷತ್ರದಿಂದ ಸಂಪದ್ ನಕ್ಷತ್ರಕ್ಕೆ ಹೋಗೋದ್ರಿಂದ ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ಯೋಗ. ತಲೆ ಕೆಡಿಸ್ಕೊಳ್ತಕ್ಕಂಥದ್ದೇನು ಇಲ್ಲ. ಇದಕ್ಕೆ ಇನ್ನೂ ಪೂರಕವಾಗಿ ಅನುಕೂಲವಾಗಬೇಕು ಅಂತಾದ್ರೆ ಚಂದ್ರ ಸಹೋದರಿ ಅಂತಕ್ಕಂಥ ಮಹಾಲಕ್ಷ್ಮಿಯ ಪೂಜೆಯಿಂದ ಇನ್ನಷ್ಟು ಉತ್ತಮವಾದಂತಹ ಫಲ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಲಭ್ಯವಾಗುತ್ತೆ. ತುಲಾ ರಾಶಿಯಿಂದ ಇನ್ನುಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರುಜಿ. ವೀಕ್ಷಕರೇ, ಕಾವ್ಯ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಕಾವ್ಯ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ? ನಮ್ಮ ಹಸ್ಬೆಂಡ್ ಬಗ್ಗೆ. ಅವ್ರ ಹೆಸರೇನುಮ್ಮ? ಆನಂದ್ ಅಂತ. ಅವ್ರಿಗೆ ಎಷ್ಟು ವರ್ಷ? ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀನಿ. 3/4/83. ಗುರೂಜಿ ಇದಾರೆ, ಮಾತಾಡಿ ಕಾವ್ಯ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗ್ಲಿ. ನಮ್ಮ ಹಸ್ಬೆಂಡ್ ಅವ್ರ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಕೆಲಸ ಮಾಡ್ತಿದ್ದಾರೆ ಅಥವಾ ಏನು ಓದಿದಾರಮ್ಮ? ಅವರು MSW ಮಾಡಿದ್ದಾರೆ. ಈ MSW ಅಂದ್ರೆ ಏನು, ಎಲ್ಲಿ ಕೆಲಸ, ಏನ್ ಕೆಲಸ ಮಾಡ್ತಾರಮ್ಮ? ಅವರು ಚಾಮರಾಜನಗರದಲ್ಲಿ ವರ್ಕ್ ಮಾಡ್ತಾ ಇದ್ರು. ಸರಿ. ಇವಾಗ ಬಿಟ್ಬಿಟ್ಟಿದ್ದಾರೆ. ಪಾಪು ಆಯ್ತು. ಸರಿ. ಅದರಿಂದ ಊಟದ ಗಳಿಗೆ ಚೆನ್ನಾಗಿಲ್ಲ ಅಂತ ಅವ್ರ ಜಾಬ್ ಹೋಯ್ತು. ಇವಾಗ ಏನು ವರ್ಕ್ ಮಾಡ್ತಿಲ್ಲ, ಮನೇಲೇ ಇದ್ದಾರೆ. ಅಂದ್ರೆ ಮಗು ಹುಟ್ಟಿದ ಗಳಿಗೆಯಿಂದಾಗಿ ತಂದೆ ಕೆಲಸ ಹೋಯ್ತು ಅಂತಲಾ? ಹಾ ಹೌದು ಗುರುಜಿ. ಯಾರು ಹೇಳಿದ್ದು ಹಾಗಂತ? ಜ್ಯೋತಿಷ್ಯದಲ್ಲಿ ಮಗು ಹುಟ್ಟಿದ್ದಕ್ಕಾಗಿ ತಂದೆ ಕೆಲಸ ಹೋಯ್ತು ಅಂತಲಾ? ಹಾ, ಅದ್ರ ಟೈಮ್ ಚೆನ್ನಾಗಿಲ್ಲ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಏನ್ ಹೇಳಿದ್ರು? ಹೋಗ್ಲಿ, ಅವ್ರು ಏನ್ ಮಾಡ್ಬೋದು ಅಂದ್ರು? ಅವ್ರು ಏನ್ ಮಾಡ್ಬೋದು ಅಂತ ಏನು ಪರಿಹಾರ ಹೇಳಿಲ್ಲ ಗುರುಜಿ. ಅಂದ್ರೆ ಏನು ಪರಿಹಾರ ಇಲ್ವಂತ? ಅದಕ್ಕೆ ಪರಿಹಾರ ಅವ್ರು ಏನು ಹೇಳೇ ಇಲ್ಲ. ಹಂಗಂತ ಹೇಳ್ಬಿಟ್ಟು ಅಷ್ಟಕ್ಕೆ ಎಲ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ ಗುರುಜಿ. ಅಯ್ಯೋ ರಾಮಚಂದ್ರ, ಹೀಗಾದ್ರೆ ಹೇಗಮ್ಮ? ಅಲ್ಲ, ಗುರುಜಿ ಪರಿಹಾರ ಏನಾದ್ರೂ ಇದ್ರೆ ಲೋಕಜ್ಞಾನನೇ ಇಲ್ಲ, ಪ್ರಪಂಚ ಜ್ಞಾನನೇ ಇಲ್ಲ. ದೇವರಿಗೆ ಸಮಾನವಾಗಿರ್ತಕ್ಕಂಥದ್ದು ಮಗು. ಅದಕ್ಕೆ ಬೆಂಕಿ ಅಂದ್ರೆ ಗೊತ್ತಿಲ್ಲ, ಶೀತ ಅಂದ್ರೆ ಗೊತ್ತಿಲ್ಲ, ಬಿಸಿಲಲ್ಲಿ ಮಲಗಿಸಿದ್ರು ಹೋಗಿ ಮಲ್ಕೊಳತ್ತೆ, ತಿಪ್ಪೆಯಲ್ಲಿ ಮಲಗಿಸಿದ್ರು ಕೂಡ ಅದಕ್ಕೆ ಏನು ಗೊತ್ತಾಗಲ್ಲ. ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಎಳೆ ಕಂದಮ್ಮ. ಆ ಮಗು ಹುಟ್ಟಿರೋದ್ರಿಂದ ಮನೆ ಕೆಟ್ಟದಾಗತ್ತೆ ಅಂತ ಹೇಗಮ್ಮ ಹೇಳೋದು? ಯಾರಮ್ಮ ಹೇಳಿದವರು? ಬೇಡಮ್ಮ, ಆತರ ಯೋಚನೆ ಮಾಡಬಾರ್ದು. ಹೇಳಿ ನಿಮ್ ಮನೆಯವರಿಗೂ ಸ್ವಲ್ಪ ಆ ವಿಚಾರ ತಿಳಿಸಿ. ಆತರ ಯೋಚನೆ ಮಾಡಬಾರ್ದಮ್ಮ. ಒಬ್ಬ ವ್ಯಕ್ತಿ ಸರಿಯಮ್ಮ ಇರಬಹುದು, ನಾನಿಲ್ಲ ಅಂತ ಹೇಳೋದಿಲ್ಲ. ನೀವು ಯಜಮಾನರಿಗೆ ತೊಂದರೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಕೆಲಸ ಕಳ್ಕೊಂಡಿರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬಂದಿರಬಹುದು. ಆದ್ರೆ ಅನಿಷ್ಟಕ್ಕೆಲ್ಲ ಅಂಗಾರಕನೇ ಕಾರಣ ಅಂದಾಗಿ ಹುಟ್ಟಿರೋ ಮಗುವನ್ನ ಇದೆಲ್ಲ ತೊಂದರೆ ಕಾರಣ ಅಂತ ಅನ್ಕೊಳ್ತಕ್ಕಂಥದ್ದು, ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಆ ಬಗ್ಗೆ ಚಿಂತೆ ಮಾಡುವಂತದ್ದೆಲ್ಲ ತಪ್ಪಲ್ವಮ್ಮ? ಅಲ್ಲಮ್ಮ, ಆ ಮಗು ಏನಮ್ಮ ಮಾಡತ್ತೆ? ಅಲ್ಲ, ಅಷ್ಟು ಚಿಕ್ಕ ಮಗು ಏನಮ್ಮ ಮಾಡತ್ತೆ? ಸುಮ್ಮನೆ ಅನಾವಶ್ಯಕವಾಗಿ ಆ ಚಿಕ್ಕ ಮಗುವಿನ ಮೇಲೆ ಛೇ ತುಂಬಾ ನೋವಾಗುತ್ತಮ್ಮ, ಬೇಸರ ಆಗ್ಬಿಡತ್ತೆ ನಮ್ಗೆ. ಈ ತರ ಎಲ್ಲ ಜನ ಇನ್ನು ಯಾವ ಕಾಲಕ್ಕೆ ತಿದ್ಕೊಳ್ತಾರೋ ಅಂತ ಅಷ್ಟು ಬೇಸರ ಆಗುತ್ತೆ. ಈ ತರ ಯೋಚನೆಗಳನ್ನು ಮಾಡಿ ಪಾಪ ಆ ಮಗು ಏನ್ ಮಾಡತ್ತೆ? ಏನಾದ್ರೂ ಪರಿಹಾರ ಇದ್ರೆ ಖಂಡಿತ ಅಮ್ಮ, ನಾನು ಖಂಡಿತ ಪರಿಹಾರ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಯಜಮಾನ್ರಿಗೆ ಹೇಳಿ, ನೀವು ಆ ಮಗು ಹುಟ್ಟಿದ್ರಿಂದಾಗಿ ನಿಮಗೆ ಅಪಾಯ ಆಗ್ಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ಸಾರಿ ಅಂತ ದುರ್ಗಳಿಗೆಗಳಲ್ಲಿ ಆಗುತ್ತೆ, ಆದ್ರೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ಮಾಡ್ಕೊಳ್ಳದೆ ಇದ್ರೆ ಅದು ಮಾಡ್ಕೊಳ್ಳದೆ ಇದ್ದವರು ತಪ್ಪೇ ಹೊರತು ಆ ಮಗುವಿಂದಮ್ಮ. ಹೇಳಿ ನೋಡೋಣ, ಯೋಚನೆ ಮಾಡಿ. ಸರಿನಾ? ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಒಂದು ಮಗು ಹುಟ್ಟಿದಾಗ ತೊಂದರೆ ಆಗಿದೆ ಅಂತ ಆದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕೋ ಮಗುವನ್ನು ದೂರ್ಬೇಕೋ? ಅಲ್ವಾ? ಮತ್ತೆ ನಿಮ್ ತಾಯಿ ಆದವ್ರಿಗೆ ಮಾತ್ರ ಅಲ್ಲ, ನನಗೆ ಬೇಜಾರಾಗ್ತಾ ಇದೆ ಇಲ್ಲಿ. ಇದು ಯಾವ ಲೆಕ್ಕದಲ್ಲಿ ಆ ಮಗುವಿನ ದೂರ್ತಾರೋ ಅಥವಾ ಯಾವ ಲೆಕ್ಕದಲ್ಲಿ ಮಗುವಿನ ಬಗ್ಗೆ ಅಷ್ಟು ಕೇವಲವಾಗಿ ಅಂದ್ಕೊಳ್ತಾರೋ ಗೊತ್ತಾಗೋದಿಲ್ಲ ನನಗೆ. ಇರ್ಲಿ, ನೀವು ಯೋಚನೆ ಮಾಡಬೇಡಿ. ಇದಕ್ಕೆ ಸರಿಯಾದಂತಹ ಸುಲಭವಾದ ಒಳ್ಳೆ ಪರಿಹಾರವನ್ನ ನಾನು ತಿಳಿಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿ ಹೇಳ್ತೀನಮ್ಮ. ಕಾವ್ಯ ಅವರೇ ನೋಡಿಮ್ಮ, ಇಲ್ಲಿ ಕರ್ಣಪಿಶಾಚಿನಿ ತಂತ್ರದಲ್ಲಿ ಬಂದಿರೋ ಪ್ರಕಾರ ನಿಮ್ಮ ಮಗು ನಕ್ಷತ್ರ ಗಂಡಾಂತರದಲ್ಲಿ ಜನ್ಮಿಸಿದೆ. ನಕ್ಷತ್ರ ಗಂಡಾಂತರ ಅಂದ್ರೆ ಏನು ಗೊತ್ತಾ? ಒಂದು ನಕ್ಷತ್ರವನ್ನ ಬಿಟ್ಟು ಇನ್ನೊಂದು ನಕ್ಷತ್ರಕ್ಕೆ ಚಂದ್ರ ಪ್ರವೇಶ ಮಾಡ್ತಾನಲ್ಲ, ಆ ಟೈಮ್ ನಲ್ಲೇ ನಿಮ್ಮ ಮಗು ಹುಟ್ಟಿರ್ತಕ್ಕಂಥದ್ದಾಗಿದೆ.
ಸರಿ ಗುರುಜಿ. ಅದಕ್ಕಾಗಿ ಆ ರೀತಿಯಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ನಿಮ್ಮ ಮಗುವಿನ ಜನ್ಮ ನಕ್ಷತ್ರ ಒಂದು ಆಶ್ಲೇಷ ನಕ್ಷತ್ರ ಆಗುತ್ತಮ್ಮ. ಈಗ ಆಶ್ಲೇಷ ನಕ್ಷತ್ರ ಆಗಿದೆ, ಹಾಗಾಗಿ ಯಾರಿಗೂ ಮಗುವಿನ ಜನ್ಮ ನಕ್ಷತ್ರ ತಿಳಿಸ್ಬೇಡಿ ಅಂತ ಹೇಳಿರ್ಬಹುದು. ಮತ್ತೆ ನಕ್ಷತ್ರ ಗಂಡಾಂತರ ಆಗಿರೋದ್ರಿಂದಲೂ ಈ ಮಾತನ್ನು ಹೇಳಿರಬಹುದು. ಅದಕ್ಕೇನು ಗಾಬರಿ ಆಗೋದು ಬೇಡ. ನಿಮ್ಮ ಯಜಮಾನರು ಉದ್ಯೋಗಕ್ಕೋಸ್ಕರವಾಗಿ ಒಂದು ಈಶ್ವರನ ಆರಾಧನೆ ಮಾಡ್ತಾ ಬರ್ಲಿ, ಅಥವಾ ಭೈರವನ ಆರಾಧನೆ ಮಾಡ್ಲಿ. ಭೈರವನಿಗೆ ಮೊಸರನ್ನ ಇಟ್ಟು ಒಂದು 16 ದಿನ ಭೈರವನಿಗೆ ಮೊಸರನ್ನ ಇಟ್ಟು ಅದನ್ನೇ ಪ್ರಸಾದ ಅಂತ ತಗೊಳ್ಳಿ. ನಾಳೆಯಿಂದಾನೇ ಮಾಡ್ಬೋದಾ ಗುರುಜಿ? ಖಂಡಿತ ಮಾಡ್ಲಮ್ಮ, ಖಂಡಿತ ಮಾಡ್ಲಿ, ಏನು ತೊಂದರೆ ಇಲ್ಲ. ಇನ್ನೂ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಮಗು ಆಶ್ಲೇಷ ನಕ್ಷತ್ರದಲ್ಲಿ ಜನ್ಮಿಸಿರೋದ್ರಿಂದ ಆಶ್ಲೇಷ ನಕ್ಷತ್ರ ಜನನ ಶಾಂತಿ ಅಥವಾ ಗೋಪ್ರಸವ ಶಾಂತಿ ಅಂತ ಒಂದು ಪೂಜೆ ಇದೆ. ಅದನ್ನು ಮಾಡಿದ್ರೆ ಸಾಕು, ದೋಷ ಪೂರ್ಣವಾಗಿ ಪರಿಹಾರವಾಗುತ್ತೆ. ಅದನ್ನು ಮಾಡ್ಲಿಕ್ಕೆ ನಿಮ್ಗೆ ಕಷ್ಟವಾಗುತ್ತೆ ಅಂತ ಆದ್ರೆ ಒಟ್ಟು ಒಂದು 16-18 ದಿನ, ಯಾಕೆಂತಂದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಬರ್ತಕ್ಕಂಥದ್ದು ಬುಧ ದಶೆ ಇರುತ್ತೆ. ಹಾಗಾಗಿ ಬಿಳಿಯ ಬಣ್ಣದ ಹಸುವಿಗೆ ಮಗುವನ್ನು ತೋರಿಸ್ಬೇಕು. ಆ ಹಸು ಮಗುವನ್ನ ಮೂಸಬೇಕು, ಮೂಸಿ ನೋಡ್ಬೇಕು. ಹಸು ಮೂಸಿ ನೋಡಿದ್ರೆ ಸಾಕು. 17 ದಿನ ಮಾಡಿ ಸಾಕು. 17 ದಿನ ಮಗುನ ಮೂಸಲಿಕ್ಕೆ ಹಸುವಿಗೆ ತೋರಿಸ್ಬಿಟ್ಟು ಮಾಮೂಲಿನಂತೆ ನಿಮ್ ಕೆಲಸಗಳನ್ನು ಮುಂದುವರಿಸ್ಕೊಳ್ಳಿ. ಸಾಧ್ಯವಾದ್ರೆ ಒಂದು ಆಶ್ಲೇಷ ಜನನ ಶಾಂತಿಯನ್ನು ಮಾಡ್ಕೊಳ್ಳಿ. ಏನಮ್ಮ? ಬೆಳಿಗ್ಗೆನೆ ಮಾಡ್ಬೇಕಾ ಆತರ? ಹೌದಮ್ಮ, ಬೆಳಿಗ್ಗೆನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಒಂದು 10 ಗಂಟೆ ಒಳಗ್ ಮಾಡಿ, ತೊಂದ್ರೆ ಇಲ್ಲ. ಆಯ್ತಾ ಗುರುಜಿ? ಬಿಳಿ ಹಸುಗೆ ಮಗುನ ಕೊಟ್ಟು ಪುನಃ ತಗೊಂಡ್ವಿ, ಆತರ ಮಾಡ್ತಿದ್ರು. ಹೌದಮ್ಮ, ಮೂಸಬೇಕು. ಹಸು ಮಗುವನ್ನು ಮೂಸಬೇಕಮ್ಮ. ದೋಷ ಹರಣವಾಗ್ಬೇಕಿದ್ರೆ ಸುಮ್ಮನೆ ತೋರ್ಸ್ಬಿಟ್ರೆ ಬರೋದಿಲ್ಲ. ಮಗುವನ್ನ ಹಸು ಮೂಸಬೇಕು. ಅದು ಸ್ಮೆಲ್ ನೋಡುತ್ತಲ್ಲ, ಹಾಗೆ ಹಸುವಿನ ಮುಂದೆ ಹಿಡಿದು ಅದು ಮೂಸಿದಾಗ ದೋಷ ನಿವೃತ್ತಿ ಆಗುತ್ತೆ. ಬುಧ ದಶೆಯಲ್ಲಿ ಮಗು ಹುಟ್ಟಿರೋದ್ರಿಂದ 17 ದಿನ ಮೂಸೋದಕ್ಕೆ ಕೊಡ್ಬೇಕಮ್ಮ. ಹಸುವಿಗೆ ತೋರಿಸ್ಬೇಕು. ಜೊತೆಯಲ್ಲಿ ಒಂದು ಆಶ್ಲೇಷ ಜನನ ಶಾಂತಿ ಮಾಡಿಸ್ಕೊಳ್ಳಿ ಸಾಕು. ಆಯ್ತಾ? ಒಳ್ಳೇದಾಗ್ಲಿ. ಧನ್ಯವಾದಗಳು ಕಾವ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ವಿವಾಹಕ್ಕೆ ಮುಹೂರ್ತ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಒಂದು ಮಗುವಿನ ಜನನಕ್ಕೂ ಕೂಡ ಸಮಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದರೆ ಅದು ನಮ್ಮ ಕೈಲಿರೋದಿಲ್ಲ. ಬಹಳಷ್ಟು ಜನ ಈಗಿನ ಕಾಲದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಮಗುವನ್ನು ಹೆರುವಂತಹ ಒಂದು ಅವಕಾಶವನ್ನು ಬೆಳೆಸ್ಕೊತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಗುರೂಜಿಯಿಂದ ತಿಳ್ಕೊಳ್ಳೋಣ. ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮರಳಿ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನು. ಗುರುಜಿ, ವಿವಾಹಕ್ಕೆ ಮುಹೂರ್ತ ಅನ್ನೋದು ಎಷ್ಟು ಮುಖ್ಯ ಅಂತ ತಿಳಿಸ್ಕೊಡ್ರಿ. ಈಗ ಮಗುವಿನ ಜನನ ಕಾಲಕ್ಕೆ, ಈಗ ಕಾವ್ಯ ಅವರ ಒಂದು ಕರೆಯನ್ನು ನಾವು ತೆಗೆದುಕೊಂಡಾಗ ಅವ್ರು ಹೇಳಿದ್ರು ಮಗು ಹುಟ್ಟಿದ್ದಕ್ಕೆ ನಮ್ಮ ಮನೆಯವ್ರ ಕೆಲಸ ಹೋಯ್ತು ಅಂತ ಹೇಳ್ತಾರೆ ಅಂತ. ಇದೆಲ್ಲ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಗುರುಗಳೇ? ಆಮೇಲೆ ನಾನು ನೋಡಿದ ಹಾಗೆ ಈಗ ಬಹಳಷ್ಟು ಜನ ಇತ್ತೀಚೆಗೆ, ಅದರಲ್ಲೂ ಮೊದಲು ಇರಲಿಲ್ಲ, ಇತ್ತೀಚೆಗೆ ಹೇಗಾಗಿದೆ ಅಂದರೆ ಇಂಥ ಒಂದು ದಿನ, ಇಂಥ ತಾರೀಕು, ಇಂಥ ಗಳಿಗೆನಲ್ಲಿ ಮಗು ಹುಟ್ಟರು ತುಂಬ ಒಳ್ಳೆಯದಂತೆ, ಈ ನಕ್ಷತ್ರ ಒಳ್ಳೆಯದಂತೆ, ದಯವಿಟ್ಟು ನಮಗೆ ಆ ಟೈಮಲ್ಲಿ ಡೆಲಿವರಿ ಮಾಡಿಸ್ಕೊಡಿ ಅನ್ನೋವಂಥ ಬೇಡಿಕೆಗಳು ಜಾಸ್ತಿ ಆಗ್ತಾ ಇದೆ ಆಸ್ಪತ್ರೆಗಳಲ್ಲಿ. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಗುರುಗಳೇ? ಇಚ್ಛೆ ಪಟ್ಟು ನಾವು ಆ ಟೈಮಿಗೆ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಆಗುತ್ತೆ? ಹಾಗೆಯೇ ಸಂತಾನಕ್ಕೆ ಈ ಮುಹೂರ್ತದ ಒಂದು ವ್ಯತ್ಯಾಸದಿಂದ ಏನಾದರೂ ತೊಂದರೆಗಳಾಗತ್ತಾ? ಸರಿಯಾದ ಸಮಯಕ್ಕೆ ಮುಹೂರ್ತದಲ್ಲಿ ಮದುವೆ ಆಗಲಿಲ್ಲ ಅಂತಂದರೆ ಅದು ಮುಂದೆ ಸಂತಾನಕ್ಕೆ ಏನಾದರೂ ತೊಂದರೆಗಳು ಉಂಟು ಮಾಡುತ್ತಾ? ತಿಳಿಸ್ಕೊಡಿ. ಮದುವೆಗೆ ಮುಹೂರ್ತ ಎಷ್ಟು ಪ್ರಧಾನವೋ ಹಾಗೇನೆ ಗರ್ಭಾಧಾನ ಮುಹೂರ್ತ ಅಂತ ಇರ್ತದೆ. ಆ ಗರ್ಭಾಧಾನ ಮುಹೂರ್ತ ಕೂಡ ಅಷ್ಟೇ ಪ್ರಧಾನ. ಹಾಗಾಗಿ ಗರ್ಭಾಧಾನದ ನಂತರದಲ್ಲಿ ಆಗ್ತಕ್ಕಂಥದ್ದು ಸಂತಾನ. ಈ ಸಂತಾನ ಆಗಬೇಕಿದ್ರೂ ಅಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ವಿವಾಹ ಮುಹೂರ್ತದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹದ ಯುತಿ ಹೇಗಿದೆ, ಅದರ ಪರಿಸ್ಥಿತಿ ಹೇಗಿದೆ, ಅದರ ಯೋಗಗಳು ಹೇಗಿದೆ ಇತ್ಯಾದಿಗಳನ್ನು ಸಹ ನೋಡಬೇಕು. ಸುಮ್ಮನೆ ಮುಹೂರ್ತ ಮದುವೆಗೆ ಒಂದು ಇಟ್ಬಿಡೋದು, ಯಾವುದೋ ಒಂದು ಟೈಮ್ ಇಟ್ಕೊಟ್ಬಿಟ್ರು ಆ ಟೈಮಲ್ಲಿ ಒಟ್ಟು ಮದುವೆ ಆಗ್ಬಿಡ್ತು, ಆಗೋಯ್ತು, ಮುಗಿದೋಯ್ತು ಅನ್ನೋ ಥರ ಅಲ್ಲ. ಶಾಸ್ತ್ರಾಧಾರ ಹೇಳ್ತಾ ಇದ್ದೀನಿ ನಾನು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಹಂತದ ವಿದ್ಯಾಭ್ಯಾಸವನ್ನು ಮುಗಿಸಿ ಜೀವನಕ್ಕೆ ಬೇಕಾಗಿರತಕ್ಕಂಥ ವಿದ್ಯೆಯನ್ನು ಕಲಿತು ಒಂದು ಉದ್ಯೋಗವನ್ನು ಸಂಪಾದನೆ ಮಾಡಿಕೊಂಡು ಆ ನಂತರದಲ್ಲಿ ಒಂದು ಜೀವನವನ್ನು ಸಮರ್ಥವಾಗಿ ನಡೆಸಬೇಕು ಅಂತಂದ್ರೆ ಅದಕ್ಕೊಬ್ಬ ಸಂಗಾತಿ ಬೇಕು. ಆಕೆ ಇರ್ಬೋದು, ಆತ ಇರ್ಬೋದು, ಒಂದು ಸಂಗಾತಿ ಬೇಕು. ಸಂಗಾತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಮದುವೆ ಅಂತಕ್ಕಂಥದ್ದು. ಈ ಮದುವೆ ಅಂತಕ್ಕಂಥ ಮುಹೂರ್ತ ಸರಿಯಾಗಿದ್ದಾಗ ಅದು ಪುನರ್ಜನ್ಮ ಇದ್ದ ಹಾಗೆ. ಆ ನಂತರದಲ್ಲಿ ಹುಟ್ಟತಕ್ಕಂಥ ಸಂತಾನ ಅನ್ನುವಂಥದ್ದೇ ಮುಂದಿನ ಬೆಳವಣಿಗೆ. ಹಾಗಾಗಿ ಈ ಸಂತಾನ ಹುಟ್ಟತಕ್ಕಂಥ ಘಳಿಗೆಗೂ ಸಹ ಮದುವೆ ಮುಹೂರ್ತಕ್ಕೂ ಸಂಬಂಧ ಇದ್ದೇ ಇದೆ. ಯಾವಾಗ ಮದುವೆ ಮುಹೂರ್ತದಲ್ಲೇ ನ್ಯೂನತೆಗಳಿತ್ತು, ತೊಂದರೆಗಳಿತ್ತು ಅಥವಾ ಸರಿ ಇರಲಿಲ್ಲ ಅಂತ ಆದಾಗ ಸಂತಾನ ಹೇಗೆ ಸರಿಯಾದಾಗಲಿಕ್ಕೆ ಸಾಧ್ಯ? ಆವಾಗ ಒಂದಲ್ಲ ಒಂದು ರೀತಿಯಲ್ಲಿ ಸಂತಾನಕ್ಕೆ ಬಾಧೆ ಬಂದೇ ಬರುತ್ತೆ. ಸಂತಾನ ಆಗದೆ ಹೋಗಿ ಬರ್ತಕ್ಕಂಥದ್ದು.
ಈಗ ನಿಸ್ಸಂತಾನ ಯೋಗದಲ್ಲಿ ಒಂದೊಮ್ಮೆ ಮದುವೆಯನ್ನು ಮಾಡಿಬಿಟ್ರು ಅಂತ ಇಟ್ಕೊಳ್ಳೋಣ. ಆವಾಗ ಅವರಿಗೆ ಸಂತಾನ ಹೇಗಾಗುತ್ತೆ? ಸಂತಾನ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆನಂತರದಲ್ಲಿ ಇಬ್ಬರ ಜಾತಕದಲ್ಲೂ ಬೇರೆ ಯೋಗಗಳು ಸಹ ಬೇಕಾಗ್ತದೆ. ಸಂತಾನ ಪಡ್ಕೊಳ್ಳೋದು ಕೇವಲ ಮದುವೆ ಮುಹೂರ್ತ ಒಂದೇ ಪ್ರಧಾನ ಆಗೋದಿಲ್ಲ. ಮದುವೆ ಮುಹೂರ್ತದಲ್ಲಿ ಚೆನ್ನಾಗಿ ಇದ್ದು ಒಳ್ಳೆ ರೀತಿಯಲ್ಲಿ ಮುಹೂರ್ತವನ್ನು ಇಟ್ಟುಕೊಟ್ಟು ಎಲ್ಲ ರೀತಿಯಲ್ಲೂ ಸುಖ ಇರುವಂಥ ಒಂದು ಮುಹೂರ್ತವನ್ನೇ ಪುನರ್ಜನ್ಮಕ್ಕೆ ಅಂದರೆ ಈ ಮದುವೆಗೆ ಇಟ್ಕೊಟ್ಟಾಗ ಆನಂತರದಲ್ಲೂ ಸಹ ಎಷ್ಟೋ ಸಾರಿ ಒಳ್ಳೆಯ ಸಂತಾನ ಆಗದೇ ಇರುವಂತಹ ಸಮಸ್ಯೆಗಳು ಇರುತ್ತೆ, ಇಲ್ಲ ಹೇಳೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಗರ್ಭೋಪನಿಷತ್ತು ಅನ್ನುವಂಥದ್ದೊಂದು ಉಪನಿಷತ್ತಿದೆ. ಆ ಉಪನಿಷತ್ತಿನಲ್ಲಿ ಆ ವಿಚಾರವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತಾರೆ, ವೇದದಲ್ಲೇ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಳ್ಬೇಕು. ಪೂರ್ಣ ಅದು ವಿಸ್ತಾರವಾಗಿ ತಿಳಿಸ್ತಾ ಹೋಗೋದು ಕಷ್ಟವಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಒಂದು ಮಗು ಗರ್ಭವನ್ನು ತಾಳಿದಾಗ, ಗರ್ಭಾವಸ್ಥೆಗೆ ಬಂದಾಗ ಆ ಕ್ಷಣದಲ್ಲಿ ಭಗವಂತ ನಿಶ್ಚಯ ಮಾಡಿಬಿಡ್ತಾನೆ, ಇಂಥ ದಿವಸ ಗರ್ಭ ತಾಳಿದೆ ಈ ಶಿಶು, ಇಂಥ ದಿವಸ ಜನನ ಆಗತ್ತೆ ಅನ್ನುವಂಥದ್ದೊಂದು ನಿಶ್ಚಯ ಮಾಡಿಬಿಡ್ತಾನೆ ಭಗವಂತ. ಇವತ್ತು ವಿಜ್ಞಾನ ಮುಂದುವರೆದಿದೆ, ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ, ಅದರಲ್ಲೆಲ್ಲ ನೋಡ್ಕೊಳ್ತಾರೆ, ಅದರ ಮೇಲೆ ಅಂದಾಜು ಮಾಡಿ ಇಂಥ ದಿವಸ ಮಗು ಜನನ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಆದರೆ ಏನಾಗುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಕೂಡ ಅವ್ರು ಏನಂತ ಕೊಡ್ತಾರೆ, ಡೇಟ್ ಕೊಡ್ತಾರೆ. ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡ್ಬೋದೇನೋ ಮುಂದೊಂದು ದಿವಸ, ಗೊತ್ತಿಲ್ಲ. ಆದರೆ ಆ ಸಮಯ ಎಷ್ಟರ ಮಟ್ಟಿಗೆ ಅವರು ವೈಜ್ಞಾನಿಕವಾಗಿ ಎಷ್ಟೇ ಕನ್ಫರ್ಮೇಷನ್ ಇಟ್ರು ಅಥವಾ ಎಷ್ಟೇ ಗಟ್ಟಿಯಾದ್ದು ಅಂತ ಇಟ್ರು, ಮನುಷ್ಯ ಪ್ರಯತ್ನ ಭಗವಂತನ ಇಚ್ಛೆಗಿಂತ ದೊಡ್ಡದಲ್ಲ. ಅಷ್ಟು ನಾವು ಸ್ಪಷ್ಟವಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಯಾವಾಗ ಮನುಷ್ಯನ ಪ್ರಯತ್ನ ಫೇಲ್ ಆಗುತ್ತೆ, ಭಗವಂತನ ಪ್ರಯತ್ನಕ್ಕೆ ಸಹಕಾರಿಯಾಗಿ ಇಲ್ಲದೇ ಇದ್ದಾಗ, ಯಾವಾಗ ಭಗವಂತನ ನಿರ್ಧಾರ ನಮ್ಮ ಯೋಚನೆ ಒಂದೇ ಆಗಿರುತ್ತೆ, ಆವಾಗ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಈ ಸಂತಾನ ಹುಟ್ಟತಕ್ಕಂಥದ್ದು ಅಷ್ಟೇ. ಒಟ್ಟು 27 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದಲ್ಲಿ ಬೇಕಾದರೂ ಜನ್ಮಿಸಬಹುದು. ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಯಾರಿಗೆ ತಾನೇ ಹೇಳಲಿಕ್ಕೆ ಸಾಧ್ಯ? ಭಗವಂತ ಅನ್ನೋನು ಗರ್ಭದಲ್ಲಿದ್ದಾಗಲೇ ಆಯಸ್ಸು, ವಿದ್ಯೆ, ಯಶಸ್ಸು ಮತ್ತು ಹಣ ಈ 4 ನಿರ್ಧಾರ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ಅಲ್ಲೇ ಬರೆದಿರ್ತಾನೆ ಅವನ ಹಣೆ ಬರಹವನ್ನು. ಇಂಥ ದಿವಸ ಇಂತಿಷ್ಟು ಗಂಟೆಗೆ ಇಂಥ ಊರಿನಲ್ಲಿ ಅಥವಾ ಇಂಥ ಜಾಗದಲ್ಲೇ ನೀನು ಹುಟ್ಟಬೇಕು, ಇಂತಿಷ್ಟು ಅವಸ್ಥೆಗಳನ್ನು ಅನುಭವಿಸ್ಬೇಕು. ಅದು ಲೆಕ್ಕ, ಅದು ಬ್ಯಾಲೆನ್ಸ್ ಹೊರಸ್ ಕಳಿಸ್ತಕ್ಕಂಥದ್ದು ಭಗವಂತ ಹಾಕ್ಬಿಟ್ಟಿರ್ತಾನೆ ನಮ್ಮ ಅಕೌಂಟಲ್ಲಿ. ಅದಷ್ಟನ್ನು ನಾವು ಅನುಭವಿಸ್ಲೇಬೇಕು, ಏನು ಮಾಡಿದ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದರೆ, ಭಗವಂತನ ಒಂದು ಸಂಕಲ್ಪಕ್ಕೆ ಮೀರಿ ನಾವು ಸಂತಾನವನ್ನು ಪಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಯಾವಾಗ ಗರ್ಭಾವಸ್ಥೆಗೆ ಶಿಶು ಬರುತ್ತೋ, ಆಯಸ್ಸು, ವಿದ್ಯೆ, ಯಶಸ್ಸು, ಧನ ಈ 4 ಯಾವಾಗ ಭಗವಂತ ತುಂಬಿಬಿಡ್ತಾನೋ ಮುಗೀತಲ್ಲಿ. ಯಾವಾಗ ಜನನ ಆಗಬೇಕು ಅಂತಕ್ಕಂಥದ್ದು ಅವನ ನಿರ್ಧಾರ. ಅದನ್ನು ಬದಲಾವಣೆ ಮಾಡಿಕೊಂಡು ಯಾವುದೋ ಒಂದು ಮುಹೂರ್ತ ಚೆನ್ನಾಗಿದೆಯಂತೆ, ಹಾಗಿದೆಯಂತೆ, ಹೀಗಿದೆಯಂತೆ, ಆವತ್ತೇ ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಸಿಸೇರಿಯನ್ ಮೂಲಕನೋ ಅಥವಾ ಇನ್ಯಾವುದೋ ಒಂದು ಮೂಲಕನೋ ಶಿಶುವನ್ನು ಜನ ಆಗೋ ಹಾಗೆ ನೋಡ್ಕೊಂಡ್ಬಿಡೋಣ ಅಂತಂದರೆ, ಆ ಮುಹೂರ್ತಕ್ಕೆ ಸರಿಯಾಗಿ ಇನ್ಯಾವುದಾದ್ರೂ ಒಂದು ಅಡ್ಗೋಲ್ ಇಟ್ಟಿರ್ತಾನೆ. ಯಾವಾಗ ಮನುಷ್ಯಜನ್ಯವಾಗಿರ್ತಕ್ಕಂಥದ್ದು ಅಥವಾ ಮನುಷ್ಯರಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಥವಾ ಆರ್ಟಿಫಿಷಿಯಲ್ ಅಂತ ನಾವು ಹೇಳ್ತೀವಿ, ಕೃತಕವಾಗಿ ಮಾಡಿಸ್ತಕ್ಕಂತಹ ಸಹಜ ಹೆರಿಗೆ ಅಲ್ಲ, ಕೃತಕವಾಗಿ ಮಾಡಿಸ್ತಕ್ಕಂಥದ್ದು ಮುಹೂರ್ತ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಮಾಡಿಸ್ತಕ್ಕಂಥ ಜಾತಕವನ್ನು ನಂಬಿ ಯಾವುದೇ ಫಲ ಹೇಳಕ್ಕೆ ಬರೋಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ, ನಮ್ಮ ನಿರ್ಮಿತವಾದ್ದು, ನಾವು ನಿರ್ಮಿಸಿರ್ತಕ್ಕಂಥದ್ದು ಜಾತಕ ನಾವು ಮೊದಲೇ ಬರ್ಕೊಂಡು ಈ ಟೈಮಿಗೆ ಜನನ ಆಗಬೇಕು ಅಂದ್ಬಿಟ್ರೆ, ಆ ಯೋಗಗಳೆಲ್ಲ ಈ ರೀತಿ ಇರಬೇಕು ಅಂತ ಅಂದ್ಕೊಂಡು ನಾವೇ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಭಗವಂತನ ಶಕ್ತಿಯನ್ನು ನಾವು ಉಪೇಕ್ಷೆ ಮಾಡ್ದಂಗಾಯ್ತು. ಅಷ್ಟು ಸಾಲದು ಅಂತ ಹೇಳ್ಕೊಂಡು ಭಗವತ್ ಸ್ವರೂಪ ಅನ್ನುವಂಥದ್ದು ಈ ಪ್ರಪಂಚವನ್ನು ಇನ್ನೂ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನು ಮರ್ತಂಗಾಯ್ತು. ಒಂದು ಮಗು ಜನನವಾದರೆ ಭಗವಂತ ಈ ಪ್ರಪಂಚವನ್ನು ಎಷ್ಟು ಸುಂದರವಾಗಿಟ್ಟಿದ್ದಾನೆ, ಆ ಮಗು ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾವು ಭಗವಂತನನ್ನು ಎಷ್ಟು ಕೊಂಡಾಡ್ತೀವಿ. ಅದೇ ಒಬ್ಬ ವ್ಯಕ್ತಿ ಮರಣವಾದಾಗ ಏನು ಮಾಡ್ತೀವಿ? ತಿಳ್ಕೊಳ್ಬೇಕು ನಾವು, ಸ್ಟಿಲ್ ದ ವರ್ಲ್ಡ್ ಈಸ್ ಅಂಡರ್ ಕಂಟ್ರೋಲ್ ಆಫ್ ದ ಗಾಡ್. ಇಡೀ ಪ್ರಪಂಚ ಭಗವಂತನ ಕಂಟ್ರೋಲ್ನಲ್ಲೇ ಇದೆ. ಹಾಗಾಗಿ ವೈದ್ಯ ರೂಪದಲ್ಲಿ ಅಥವಾ ಡಾಕ್ಟರ್ ರೂಪದಲ್ಲಿ ಭಗವಂತ ಇರ್ತಾನೆ ಅಂತ ತಿಳ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಸಂಪ್ರದಾಯವನ್ನು ವಿರೋಧಿಸ್ತಕ್ಕಂಥದ್ದಾಗಲಿ ಅಥವಾ ಆ ಹೇಳಿಕೆಯಿಂದ ಮುಹೂರ್ತವನ್ನು ಬದಲಾಯಿಸ್ತಕ್ಕಂಥದ್ದಾಗಲಿ, ಈ ಸಂದರ್ಭದಲ್ಲೇ ಶಿಶು ಹುಟ್ಟಿದ್ರು ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದಾಗಲಿ ನಂಬಕ್ಕೆ ಬರೋಲ್ಲ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಮುಹೂರ್ತ ತಗೊಂಡು ಹೋಗಿ ಡೆಲಿವರಿ ಮಾಡಿಸ್ಕೊಳ್ತಕ್ಕಂಥದ್ದು ಕೂಡ ಸರಿಯಲ್ಲ. ಆ ಬಗ್ಗೆ ಕೂಡ ಗಮನ ಕೊಡಬೇಕು. ಇನ್ನು 27 ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಬೇಕಾದರೂ ಶಿಶು ಜನನ ಆಗ್ಬಹುದು ಅಂತ ಹೇಳಿದ್ನಲ್ಲ, ಹಾಗೇನೆ 12 ಮುಹೂರ್ತಗಳಿದೆ, 12 ಲಗ್ನಗಳಿದೆ. ಇಂಥ ಲಗ್ನದಲ್ಲಿ ಶಿಶು ಜನನವಾದರೆ ಇಂಥವರಿಗೆ ತೊಂದರೆ, ತಾಯಿಗೆ ತೊಂದರೆ, ತಂದೆಗೆ ತೊಂದರೆ, ಶಿಶುವಿಗೆ ತೊಂದರೆ, ಪಂಚಮಾರಿಷ್ಟ, ಭ್ರಾತಾರಿಷ್ಟ, ಆತ್ಮಾರಿಷ್ಟ, ಪಿತಾಮಹಾದ್ಯರಿಷ್ಟ, ವಂಶಾರಿಷ್ಟ, ಹೀಗೆ ಅನೇಕ ಕಾಲಗಳಿರ್ತದೆ. ಅದಕ್ಕೆ ಆ ಕಾಲಗಳಲ್ಲಿ ಜನನವಾದಾಗ ಆ ರೀತಿಯಾದಂಥ ಅರಿಷ್ಟಗಳು ಬರಬಹುದು. ಅದಕ್ಕೆ ಕಾರಣವಾಗ್ತಕ್ಕಂಥದ್ದು ಶಿಶು ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮಗುವಿನಿಂದಾಗಿ ಆ ದೋಷ ಬರ್ತಕ್ಕಂಥದ್ದಲ್ಲ, ಮಗು ಹುಟ್ಟಿದಿಂದಾಗಿ ಅಥವಾ ಮಗು ಹುಟ್ಟಿದ್ದಕ್ಕಾಗಿ ಬರ್ತಕ್ಕಂಥ ದೋಷವೂ ಅಲ್ಲ.
ಮಗು ಹುಟ್ಟಿದ ಸಮಯದಿಂದಾಗಿ ಬರ್ತಕ್ಕಂಥ ದೋಷ. ಕಾರಣ ಆ ಸಮಯಕ್ಕೆ, ಆ ದುರ್ಗಳಿಗೆಗೆ, ಆ ಕೆಟ್ಟ ಟೈಮಿಗೆ ನಮ್ಮ ಸಂಸಾರದಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಹೆಚ್ಚಾದ, ಅದು ಶುಭವಾಗಿದ್ದ ಫಲದಲ್ಲಿ, ಅದು ಶುಭ ಲಗ್ನವಾದ ಫಲ ಯೋಚನೆ ಮಾಡಿದಾಗ ಒಂದು ಹೆಚ್ಚಾದಾಗ ಶುಭವಾಗುತ್ತೆ, ಸಹಜ. ಅದೇ ಕೆಟ್ಟಗಳಿಗೆ ಆಗಿದ್ರೆ ಆ ಕೆಟ್ಟಗಳಿಗೆ ಜನನವಾದಾಗ ಏನಾಗುತ್ತೆ? ಕೆಟ್ಟದಾಗಲೇಬೇಕಲ್ಲ. ಯಾವುದು ಅತಿಯಾಗುತ್ತದೆಯೋ ಫಲವು ಅದೇ. ಅದಕ್ಕೆ ಕಾರಣ ಶಿಶು ಅಲ್ಲ, ಗಳಿಗೆ. ನೆನಪಿರ್ಲಿ ಗುರುಜಿ, ಆಧುನಿಕತೆಯ ಭರದಲ್ಲಿ ನಾವು ಎಲ್ಲೋ ಒಂದು ಕಡೆ ದಿಕ್ಕನ್ನು ತಪ್ತಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ನೀವು ಹೇಳ್ದಾಗೆ ಒಂದು ಹುಲ್ಕಡ್ಡಿ ಅಲ್ಲಾಡೋದಕ್ಕೂ ದೇವರ ಕೃಪೆ ಇರಬೇಕು. ಹಾಗಾಗಿ ಒಂದು ಗಳಿಗೆ ಅಥವಾ ಅದನ್ನು ಇಟ್ಕೊಂಡು ಹೋಗಿ ನಾವು ಈ ಟೈಮಲ್ಲಿ ನಮಗೆ ಅಂತ ಒಂದು ಮಗು ಬೇಕು ಅಂತ ಕೇಳೋದು ತುಂಬಾ ತಪ್ಪು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಂದು ಪ್ರಶ್ನೆ, ಈಗ ಮದುವೆ ಆದ ಮುಹೂರ್ತ ಸರಿ ಇಲ್ಲ ಅಂತಂದರೆ ಕೆಲವರಿಗೆ ನೀವು ಹೇಳಿದ್ರಿ ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ಅವಾಗ ಯಾರು ಆದಷ್ಟು ಜಾತಕಗಳನ್ನ ನೋಡೋದಾಗಲಿ ಅಥವಾ ಮುಹೂರ್ತವನ್ನು ನೋಡೋದಾಗಲಿ ಮಾಡೋದಿಲ್ಲ. ಆದರೆ ಮನೇಲಿ ನೋಡಿ ಮಾಡಿರೋಂತಹ ಮದುವೆನಲ್ಲೇ ಎಷ್ಟೋ ಜನಕ್ಕೆ ಮದುವೆ ಮುರಿದು ಬಿದ್ದಿರೋ ಸಾಧ್ಯತೆಗಳಿದೆ. ಹಾಗೇನೆ ಸಂತಾನಕ್ಕೂ ತುಂಬಾ ತೊಂದರೆ ಆಗಿರುವಂಥದ್ದು ಇರುತ್ತೆ. ಇದಕ್ಕೆ ಏನು ಕಾರಣ ಆಗುತ್ತೆ ಗುರುಜಿ? ಅಂದರೆ ಸಂತಾನಕ್ಕೆ ಈಗ ಕೆಲವರು 10 ವರ್ಷ 15 ವರ್ಷ ಆಯಿತು ಇನ್ನೂ ಮಕ್ಕಳಾಗಿಲ್ಲ ಅಂತಾರೆ. ಅವ್ರಿಗೆ ಎಲ್ಲ ರೀತಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಮದುವೆ ನಡೆದಿರುತ್ತೆ, ಆದರೂ ಈ ರೀತಿ ಆಗೋದಕ್ಕೆ ಏನು ಕಾರಣ? ಸಂತಾನದ ಬಗ್ಗೆ ಯೋಚನೆ ಮಾಡಿದಾಗ ಒಳ್ಳೆಯ ಮುಹೂರ್ತದಲ್ಲಿ ಮದುವೆ ಆಗಿದ್ದರೂ ಸಹ, ಸಂತಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಬಂಧಕ ಇಲ್ಲದೆ ಇರುವಂತಹ ಮುಹೂರ್ತದಲ್ಲಿ ಮದುವೆ ಆಗಿದ್ದರೂ ಸಹ ಸಂತಾನ ಆಗದೆ ಹೋಗ್ಬೋದಲ್ಲ. ಏನು ಕಾರಣ ಅಂತಂದ್ರೆ ಖಂಡಿತವಾಗ್ಲೂ ಕರ್ಮಫಲವೇ ಕಾರಣ. ಯಾವುದೋ ಒಂದು ಪೂರ್ವಾರ್ಜಿತವಾಗಿರ್ತಕ್ಕಂಥ ಕರ್ಮದ ಕಾರಣದಿಂದ ಅಥವಾ ಕರ್ಮಫಲದ ಕಾರಣದಿಂದ ಸಂತಾನ ಆಗದೆ ಹೋಗ್ಬೋದು. ಬೇಕಾದಷ್ಟು ಕಾರಣಗಳಿರುತ್ತೆ. ಪಂಚಮ ಭಾವ ಶುದ್ಧಿ ಇಲ್ಲದೆ ಇದ್ರೆ ಪಂಚಮ ಸ್ಥಾನವನ್ನ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂತಾನ ಸ್ಥಾನ ಅಂತ ನಾವು ಹೇಳ್ತೀವಿ. ಪಂಚಮ ಸ್ಥಾನವನ್ನು 5ನೇ ಮನೆ ಅಂತ ಹೇಳ್ತೀವಿ. ಜನ್ಮ ರಾಶಿಯಿಂದ ಅಥವಾ ಜನ್ಮ ಲಗ್ನದಿಂದ, ಯಾರಿಗೆ ಜನ್ಮ ಲಗ್ನ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಜನ್ಮ ರಾಶಿಯಿಂದ ಅಂತ ತಗೊಳ್ತೀವಿ. ಪಂಚಮ ಭಾವ ಅಂತಂದ್ರೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಭಾವ ಅಂತ ಅರ್ಥ. ಆ ಮನೆ ಅಥವಾ ಆ ರಾಶಿ ಅಂತ ಅರ್ಥ. ಆ ರಾಶಿಗೆ ಅಧಿಪಟ್ಟಂತಹ ಗ್ರಹ, ಅಧಿಪತಿ ಆಗಿರ್ತಕ್ಕಂತಹ ಗ್ರಹದ ಯೋಗ ಹೇಗಿದೆ, ಸಂಯೋಗ ಹೇಗಿದೆ, ವಿಯೋಗ ಹೇಗಿದೆ, ತಾರಕತ್ವ ಹೇಗಿದೆ, ಕಾರಕತ್ವ ಹೇಗಿದೆ, ಗ್ರಹ ದೃಷ್ಟಿ ಯಾವುದಿದೆ, ನಪುಂಸಕವೋ ಸ್ತ್ರೀಯೋ ಪುರುಷವೋ ಅಥವಾ ಇನ್ನೇನಿದೆ, ಏನು ಸಮಸ್ಯೆ ಇದೆ, ಶಾಪವೋ ದೋಷವೋ, ಅನೇಕ ಕಾರಣಗಳಿರಬಹುದು. ಪಿತೃಶಾಪದಿಂದ ಇರಬಹುದು, ಪ್ರೇತಶಾಪ ಇರಬಹುದು, ಸ್ತ್ರೀ ಶಾಪ ಇರಬಹುದು, ಭ್ರೂಣ ಶಾಪ ಇರಬಹುದು, ಗೋಶಾಪ ಇರಬಹುದು, ನಾಗಶಾಪ ಇರಬಹುದು, ಅಥವಾ ಇದಿಷ್ಟೂ ಅಲ್ಲದೆ ನಪುಂಸಕತ್ವವೂ ಕಾರಣ ಇರಬಹುದು. ಸ್ತ್ರೀಯರಿಗೆ ನಪುಂಸಕತ್ವ ಇರೋದಿಲ್ಲ ಅಂತಿಲ್ಲ, ಸ್ತ್ರೀಯರಲ್ಲೂ ನಪುಂಸಕತ್ವ ಇರಬಹುದು, ಹಾಗೆ ಪುರುಷರಲ್ಲೂ ನಪುಂಸಕತ್ವ ಇರಬಹುದು. ಜಾತಕದ ಪ್ರಕಾರ ಯಾರಿಗೆ ಅವರ ಜಾತಕದಲ್ಲಿ ಸಂತಾನ ಸ್ಥಾನ ಅನ್ನುವಂತಹದ್ದಕ್ಕೆ ನಪುಂಸಕ ಗ್ರಹದ ದೃಷ್ಟಿ ಇದೆಯೋ, ಪುರುಷ ಜಾತಕವಾದರೆ ನಪುಂಸಕ ಗ್ರಹ ಮತ್ತು ಸ್ತ್ರೀ ಗ್ರಹ ದೃಷ್ಟಿ ಘೋರವಾಗಿದ್ದ ಪಕ್ಷದಲ್ಲಿ ಪಂಚಮಭಾವದಲ್ಲಿ ಸಂತಾನಕ್ಕೆ ಬಾಧೆ ಆಗುತ್ತೆ. ಅದೇ ಥರದಲ್ಲೇನೆ ಸ್ತ್ರೀ ಜಾತಕಕ್ಕೂ ಅಷ್ಟೇನೆ ಪಂಚಮಭಾವಕ್ಕೆ ನಪುಂಸಕ ಗ್ರಹ ದೃಷ್ಟಿ ಇದ್ದಾಗ ಅಥವಾ ನಪುಂಸಕ ಗ್ರಹವೇ ಅಧಿಪತ್ಯವಾದನ್ನು ಹೊಂದಿದ್ದಾಗ ಅಥವಾ ಪಂಚಮ ಭಾವಾಧಿಪತಿಗಳು ಅಸ್ತರಾಗಿದ್ದಾಗ ಅಥವಾ ವ್ಯಯಭಾವದಲ್ಲಿದ್ದಾಗ ಹೀಗೆಲ್ಲ ಬರ್ತದೆ. ರಾಹು ಇದ್ರೆ, ಅಂಗಾರಕ ಇದ್ರೆ, ಶನಿ ಇದ್ರೆ, ಕೆಲವು ಸ್ಥಾನಗಳಲ್ಲಿ ಬುಧ ಇದ್ರೆ ಕೂಡ ಸಂತಾನಕ್ಕೆ ಬಂಧಕ, ಪ್ರತಿಬಂಧಕ ಅಂತ ಹೇಳುತ್ತೆ. ಸಂತಾನವನ್ನು ನಿಷೇಧಿಸ್ತದೆ ಅಂತ ಹೇಳುತ್ತೆ. ಅರ್ಥ ಏನು? ಸಂತಾನ ಅಂತಕ್ಕಂಥದ್ದು ಆಗೋದಿಲ್ಲ, ಸಮಯಕ್ಕೆ ಸರಿಯಾಗಿ ದೊರಕೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಶಾಂತಿಗಳನ್ನು ಮಾಡಿಕೊಂಡಾಗ ಮಾತ್ರ ಆ ಒಂದು ರೀತಿಯಾದಂತಹ ದೋಷ ಅನ್ನುವಂಥದ್ದು ಪರಿಹಾರವಾಗುತ್ತೆ. ಆನಂತರ ಸಂತಾನ ಪ್ರಾಪ್ತಿ ಆಗ್ತದೆ. ಎಷ್ಟೋ ಜನಕ್ಕೆ ಮದುವೆಯಾಗಿ 14 ವರ್ಷ 15 ವರ್ಷದ ನಂತರ ಸಂತಾನ ಆಗಿದ್ದನ್ನು ನಾವು ನೋಡಿದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿವರೆಗೂ ಅವರ ಯೋಗದ ಪ್ರಕಾರ ಸಂತಾನ ಪಡ್ಕೊಳ್ಳೋ ಯೋಗವೇ ಬಂದಿರೋದಿಲ್ಲ. ಎಷ್ಟೋ ಜನರಿಗೆ ನಾವು ನೋಡ್ಬೋದು, ವರ್ಷ 50 ಆಗಿದೆ ಗಂಡನಿಗೆ, ಹೆಂಡತಿಗೆ ವರ್ಷ 40 ಆಗಿದೆ, ಮಗುವಿಗೆ 3 ವರ್ಷ. ಯಾಕೆ ಇಷ್ಟು ಲೇಟ್ ಆಯಿತು ಮಕ್ಕಳಾಗಿದ್ದು ಅಂತಂದ್ರೆ ಆಗಿರಲಿಲ್ಲ, ಟ್ರೀಟ್ಮೆಂಟ್ ತಗೊಂಡ್ವಿ ಆಗಲಿಲ್ಲ, ಪೂಜೆ ಪುನಸ್ಕಾರ ಮಾಡಿಸಿದ್ವಿ ಆಗಲಿಲ್ಲ. ಈಗಂತೂ ಆಯಿತು ಅಂದರೆ ನೀವು ಏನೇ ಪೂಜೆ ಮಾಡಿಸಿ, ಯಾವುದೇ ರೀತಿಯಾದಂತಹ ಒಂದು ಸಂಪ್ರದಾಯವನ್ನು, ವ್ರತವನ್ನು, ಪೂಜೆಯನ್ನು, ಹೋಮವನ್ನು, ಪ್ರತಿಷ್ಠೆಯನ್ನು ನೀವು ಯಾವುದನ್ನೇ ಆಚರಣೆ ಮಾಡಿ ಆದರೂ ಸಹ ನಿಮ್ಮ ಕರ್ಮಫಲ ಅನ್ನುವಂಥದ್ದು ಪ್ರಾಪ್ತಿ ಆಗೋಲ್ಲಿವರೆಗೂ ಆ ಪೂಜೆಯ ಫಲವಾಗಿ ಸಂತಾನ ಅನ್ನುವಂಥದ್ದು ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ಸಂತಾನ ಅಂತಕ್ಕಂಥದ್ದು ವಿಜ್ಞಾನ ಎಷ್ಟೇ ಮುಂದುವರೆದ್ರು ಬೇಕಾದಷ್ಟು ಟ್ರೀಟ್ಮೆಂಟ್ ತಗೊಂಡಿರ್ಬೋದು. ಇವತ್ತಂತೂ ಪ್ರಣಾಳ ಶಿಶು ಅದು ಇದು ಬೇಕಾದಷ್ಟು ರೀತಿ ಬಂದಿದೆ. ಎಲ್ಲದರಿಂದಲೂ ಸಹ ಪ್ರಯತ್ನ ಪಟ್ಟರು ಸಂತಾನ ಆಗೋದೇ ಇಲ್ಲ ಅನ್ನುವಂಥ ಸ್ಥಿತಿ ಕೂಡ ಇದೆ. ಇಂಥ ಯೋಗಗಳನ್ನು ಸಹ ನಿಸ್ಸಂತಾನ ಯೋಗ ಅಂತ ಹೇಳ್ತಾರೆ. ಈ ನಿಸ್ಸಂತಾನ ಯೋಗದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ವೀಕ್ಷಕರೇ, ಸಂತಾನ ವಿಳಂಬಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡಾಯ್ತು. ಇನ್ನು ಅದಕ್ಕೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ವಿರಾಮದ ನಂತರ ಮರಳಿ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನ.
ಗುರುಜಿ, ಇನ್ನುಳಿದ ರಾಶಿಗಳ ಯೋಗ ಫಲ ಇವತ್ತಿಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ತುಲಾ ರಾಶಿಯವರ ಯೋಗ ಫಲದ ಪ್ರಕಾರ ನಾಳಗಳಲ್ಲಿ ದೋಷ, ಆಪರೇಷನ್ ಆಗ್ತಕ್ಕಂಥ ಯೋಗ, ಹರಿತವಾಗಿರ್ತಕ್ಕಂಥ ವಸ್ತುಗಳಿಂದ ಗಾಯವಾಗ್ತಕ್ಕಂಥದ್ದು, ರಕ್ತ ಸಂಬಂಧಿತವಾಗಿರ್ತಕ್ಕಂಥ ನಷ್ಟ, ರಕ್ತ ನಷ್ಟವಾಗ್ತಕ್ಕಂಥದ್ದು ಇತ್ಯಾದಿ ಯೋಗಗಳಿದೆ. ಚಿಕಿತ್ಸೆಗಳನ್ನು ತಗೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಕಂಡುಬರುತ್ತೆ. ಇದಲ್ಲದೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸೋದ್ರಿಂದ, ಹರಿತವಾದಂಥ ವಸ್ತುಗಳ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡೋದ್ರಿಂದ ಇದರಿಂದ ಖಂಡಿತವಾಗಿ ಪಾರಾಗಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ಇಂಥ ಒಂದು ಪರಿಸ್ಥಿತಿಯಿಂದ ನಾವು ಹೊರಬರಬೇಕು ಅಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾರಸಿಂಹನ ಆರಾಧನೆ. ನರಸಿಂಹದೇವರ ಆರಾಧನೆಯಿಂದಾಗಿ ಖಂಡಿತವಾಗಿ ಈ ಸಮಸ್ಯೆಗಳು ಪರಿಹಾರವಾಗುತ್ತೆ. ವೃಶ್ಚಿಕ ರಾಶಿ ಯೋಗ ಫಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಲಾಭ ಮತ್ತು ವಾಹನ ಲಾಭ ಮತ್ತು ಭೂಲಾಭವನ್ನು ಹೇಳುತ್ತೆ. ಯಾಕೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಬಂದಿರತಕ್ಕಂಥ ಭಾಗ್ಯಾಧಿಪತಿ ಮತ್ತು ರಾಷ್ಟ್ರಾಧಿಪತಿಯು ಷಷ್ಠಾಧಿಪತಿಯು ಆಗಿರ್ತಕ್ಕಂಥ ಅಂಗಾರಕ, ಈ ಎಲ್ಲ ಒಟ್ಟಾರೆ ಯೋಗಗಳನ್ನು ನೋಡಿದಾಗ ಉತ್ತಮವಾದಂಥ ದಿನ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಚೆನ್ನಾಗಿರ್ತದೆ, ವಾಹನಾದಿಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು. ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ತಮ್ಮ ತಮ್ಮ ಕುಲದೇವತೆಯನ್ನು, ನಿಮ್ಮ ಕುಲದೇವರು ಯಾರಿದ್ದಾರೆ ಆ ಕುಲದೇವತೆಯನ್ನು ಆರಾಧನೆ ಮಾಡಿಕೊಂಡು ಆನಂತರದಲ್ಲಿ ಇವತ್ತು ಕೆಲಸಕ್ಕೆ ಹೊರಡೋದ್ರಿಂದ ಇನ್ನಷ್ಟು ಉತ್ತಮವಾದಂಥ ಫಲ ಖಂಡಿತವಾಗಿ ಸಿಕ್ಕತ್ತೆ. ಧನುರಾಶಿ. ಧನುರಾಶಿಯವರ ಯೋಗ ಫಲದ ಪ್ರಕಾರ ದಶಮ ಭಾವ ಉದ್ಯೋಗ ಸ್ಥಾನ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ದಶಮಾಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ಉತ್ತಮವಾಗಿರ್ತಕ್ಕಂಥ ಯೋಗ ಆಗಿದೆ. ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ಉದ್ಯೋಗ ಸ್ಥಾನದಲ್ಲಿ ಯಾವುದೋ ಒಂದು ರೀತಿಯಾದಂಥ ಉಡುಗೊರೆ ಬರ್ತಕ್ಕಂಥದ್ದು, ವಿಶೇಷವಾಗಿ ಇಲ್ಲಿ ಬಂಗಾರವನ್ನು ಹೇಳಬಹುದು. ಭೂಗರ್ಭದಿಂದ ಬಂದಿರತಕ್ಕಂಥದ್ದು ಕುಜ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಕು ಅಂದರೆ ಭೂಮಿ, ಜ ಅಂದರೆ ಹುಟ್ಟುವಂತಹದ್ದು, ಕುಜ ಅಂದರೆ ಭೂಮಿಯಿಂದ ಹುಟ್ಟತಕ್ಕಂಥದ್ದು ಅಂತ ಅರ್ಥ. ಹಾಗಾಗಿ ಇದರಲ್ಲಿ ಬಂಗಾರವನ್ನು ಪ್ರಧಾನವಾಗಿ ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ಚಂದ್ರ ಇರೋದ್ರಿಂದ. ಹಾಗಾಗಿ ಬಂಗಾರವನ್ನ ಉಡುಗೊರೆಯಾಗಿ ಪಡಿತಕ್ಕಂಥ ಒಂದು ಯೋಗ ಧನುರಾಶಿಯವರಿಗೆ ಎದ್ದು ಕಾಣಿಸ್ತಾ ಇದೆ. ಇದಲ್ಲದೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡು ಇನ್ನಷ್ಟು ಉತ್ತಮವಾದಂತಹ ಫಲಗಳನ್ನು ಖಂಡಿತವಾಗಿ ಪಡ್ಕೊಳ್ಬಹುದು. ಮಕರಾದಿ ಉಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರುಜಿ. ವೀಕ್ಷಕರು, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನ ಬರೆದಿದ್ದಾರೆ. ಈ ದಿವಸ ಒಂದು ಪತ್ರವನ್ನ ಓದ್ತಾ ಇದ್ದೀನಿ. ಗುರುಜಿ ಗಜೇಂದ್ರ ಅನ್ನೋರು ಈ ಪತ್ರವನ್ನ ಬರೆದಿದ್ದಾರೆ. ಪೂಜ್ಯ ಗುರುಗಳಿಗೆ ಹಾಗೂ ಸುವರ್ಣ ವಾಹಿನಿಯವರಿಗೆ ಮತ್ತು ಕಾರ್ಯಕ್ರಮ ನಡೆಸಿಕೊಡುವ ಅಕ್ಕನಿಗೂ ಕೂಡ ನಮ್ಮ ನಮಸ್ಕಾರಗಳು. ಗುರೂಜಿ, ನನ್ನ ಹೆಸರು ಗಜೇಂದ್ರ. ನನ್ನ ಸಮಸ್ಯೆ ಏನು ಅಂತಂದರೆ, ನಮ್ಮದು ಅವಳಿ ಮನೆ. ನಮ್ಮ ದೊಡ್ಡಪ್ಪ ನಮ್ಮ ಜೊತೆ ಇದ್ದಾರೆ, ಆದರೆ ಈಗ ದೊಡ್ಡಪ್ಪ ಆ ಮನೆಯನ್ನು ವಾಪಸ್ ನಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬ ಹಳೆ ಮನೆ ಗುರೂಜಿ. ಹಾಗಾಗಿ ಈ ಹಳೆ ಮನೆಯನ್ನು ನಾನು ತೊಗೊಂಡು ಮತ್ತೆ ಓಡಿಸಿ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಏನಾದರೂ ದೋಷಗಳಿದೆಯಾ ತಿಳಿಸ್ಕೊಡಿ. ತುಂಬ ಹಳೆ ಮನೆ ಇದು. ದೊಡ್ಡಪ್ಪ ಅವರು ಬೇರೆ ಕಡೆ ಹೋಗಿ ವಾಸ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಹಾಗಾಗಿ ಈ ಮನೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದೋ ಇಲ್ವೋ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೇನೆ. ನೀವು ಮಾರ್ಗದರ್ಶನ ನೀಡಿದ ಹಾಗೆ ನಾನು ಮಾಡ್ತೀನಿ. ಒಂದು ವೇಳೆ ಏನಾದರೂ ದೋಷ ಇದ್ದರೆ ಯಾವ ದೇವತಾ ಆರಾಧನೆಯನ್ನು ನಾನು ಮಾಡಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಗಜೇಂದ್ರ ಅವರೇ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡ್ಕೊಂಡು. ಗಜೇಂದ್ರ ಅವರೇ, ಕರ್ಣಪಿಶಾಚಿನಿ ತಂತ್ರದಲ್ಲಿ ಬರ್ತಾ ಇರೋ ಪ್ರಕಾರ ಆ ಭೂಮಿ ಅನ್ನುವಂತಹದ್ದು ವಾಸಕ್ಕೆ ಅಷ್ಟು ಯೋಗ್ಯವಾಗಿದೆ ಅಂತ ಅನಿಸೋದಿಲ್ಲ. ಜೊತೆಯಲ್ಲಿ ನೀವು ಆ ಭೂಮಿಯನ್ನು ತಗೊಳ್ಬಹುದು ಅಥವಾ ಕೆಡವಿ ಮತ್ತೆ ಹೊಸದಾಗಿ ಕಟ್ಸೋದು ಇತ್ಯಾದಿಗಳನ್ನು ಮಾಡಬಹುದು, ತೊಂದರೆ ಇಲ್ಲ. ಆದರೆ ಬೇರೆ ಏನಾದರೂ ಬಳಕೆ ಇಟ್ಕೊಳ್ಬೇಕೇ ಹೊರತು ನೀವು ಅಲ್ಲಿ ವಾಸ ಮಾಡೋಕೆ, ನಿಮ್ಮ ಜೀವನ ಕಳೆಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಲಕ್ಷಣ ಆಗಿ ಕಾಣಿಸೋದಿಲ್ಲ ಅದು. ಹಾಗಾಗಿ ಅಷ್ಟು ಸೂಕ್ತ ಅಂತ ಹೇಳೋಕೆ ಬರೋದಿಲ್ಲ. ಇನ್ನು ಅನಿವಾರ್ಯವಾಗಿ ನಿಮಗೆ ಅಲ್ಲಿ ವಾಸ ಮಾಡಲೇಬೇಕು ಅಥವಾ ಅಲ್ಲಿಯೇ ಉಳ್ಕೊಳ್ಬೇಕು ಅಥವಾ ಅಲ್ಲಿ ದೊಡ್ಡದಾದಂಥ ಒಂದು ಮನೆಯನ್ನು ಕಟ್ಟಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ಹಳೆ ಮನೆಯನ್ನು ತೆಗೆದ ನಂತರದಲ್ಲಿ ಆ ಭೂಮಿಯಲ್ಲಿ ಶುದ್ಧಪಡಿಸ್ಕೊಂಡು ಅದಕ್ಕೆ ಸರಿಯಾದಂತಹ ಸಮತಟ್ಟಾದ ರೀತಿಯಲ್ಲಿ ಆ ಜಾಗವನ್ನು ವ್ಯವಸ್ಥೆ ಮಾಡಿಕೊಂಡು ಆನಂತರದಲ್ಲಿ ಅಲ್ಲೊಂದು ಶೆಡ್ ಇತ್ಯಾದಿಗಳನ್ನು ಹಾಕ್ಕೊಂಡು ಸ್ವಲ್ಪ ರುದ್ರಾರಾಧನೆಯನ್ನು ದೀರ್ಘಕಾಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಮಹಾರುದ್ರಾರಾಧನೆಯನ್ನು ಮಾಡಿಕೊಂಡು ಆನಂತರದಲ್ಲಿ ಅಲ್ಲಿ ಮನೆ ಕಟ್ಟಿಸ್ತಕ್ಕಂಥದ್ದು ಉತ್ತಮವಾದಂತಹದ್ದಾಗಿದೆ. ಏನೇ ಆದರೂ ಮಹಾರುದ್ರ ಆರಾಧನೆಯಿಂದ ಮಾತ್ರ ಆ ಜಾಗ ಶುದ್ಧಿ ಆಗ್ತದೆ, ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಶುದ್ಧವಾಗ್ಲಿಕ್ಕಾಗಲಿ ವಾಸಕ್ಕೆ ಯೋಗ್ಯವಾಗಿ ಆಗ್ತಕ್ಕಂಥದ್ದಾಗಲಿ ಆಗೋದಿಲ್ಲ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಗಜೇಂದ್ರ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರ್ತಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೀಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಾಹಿನಿಯ ವಿಳಾಸವನ್ನು ನಾವು ತಿಳಿಸ್ತೀವಿ. ದಯವಿಟ್ಟು ಆ ವಿಳಾಸಕ್ಕೆ ನೀವು ಪತ್ರವನ್ನು ಬರೀಬಹುದು. ಯಾರು ಪತ್ರವನ್ನು ಬರೀತೀರೋ ದಯವಿಟ್ಟು ಅವರ ಹೆಸರು ಹಾಗೂ ವಯಸ್ಸನ್ನು ಬರೆದು ಕಳಿಸಿ. ಒಂದು ಪತ್ರಕ್ಕೆ ಕೇವಲ ಒಬ್ಬರ ಬಗ್ಗೆ ಮಾತ್ರ ಪ್ರಶ್ನೆಯನ್ನು ಕೇಳಬೇಕು. ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನು. ಗುರುಜಿ, ಇನ್ನುಳಿದ ರಾಶಿಗಳ ಯೋಗ ಫಲ ಇವತ್ತಿಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮಕರ ರಾಶಿ ಯೋಗ ಫಲವನ್ನು ನೋಡೋಣ. ಮಕರ ರಾಶಿಯವರ ಯೋಗದ ಪ್ರಕಾರ
ವ್ಯಯಭಾವಕ್ಕೆ ಇರತಕ್ಕಂಥ ಅಂಗಾರಕನ ದೃಷ್ಟಿ ಚಂದ್ರಯುತಿಯಾಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡಿದ್ರೆ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಕಚ್ಚಾಟದ ಜೊತೆಯಲ್ಲಿ ಭೂಮಿ ನಷ್ಟವಾಗ್ತಕ್ಕಂಥ ಯೋಗ ಕೂಡ ಇದೆ. ಚತುರ್ಥಾಧಿಪತಿಯ ದೃಷ್ಟಿ ಬೇಕಿದೆ. ಅದು ಎಲ್ಲಿಂದ ಇದೆ ಅಂತಂದ್ರೆ ಭಾಗ್ಯಸ್ಥಾನದಿಂದ ಇರತಕ್ಕಂಥದ್ದು. ಭಾಗ್ಯಸ್ಥಾನ ಅನ್ನುವಂಥದ್ದು ಅಂಗಾರಕನಿಗೆ ಹೇಳಿರ್ತಕ್ಕಂಥದ್ದಲ್ಲ, ಜೊತೆಯಲ್ಲಿ ಚಂದ್ರನಿಗೂ ಹೇಳಿರ್ತಕ್ಕಂಥದ್ದಲ್ಲ. ಹಾಗಾಗಿ ಸ್ವಲ್ಪ ವೈರುಧ್ಯವಾಗಿರ್ತಕ್ಕಂಥ ಯೋಗ, ಸ್ವಲ್ಪ ಸಂಕಟಮಯವಾಗಿರ್ತಕ್ಕಂಥ ವಾತಾವರಣ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡೋದ್ರಿಂದ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರ ಅಗ್ನಿ ಸಂಬಂಧಿತವಾಗಿರ್ತಕ್ಕಂಥ ಆಕಸ್ಮಿಕವಾಗ್ತಕ್ಕಂಥದ್ದು ಅಥವಾ ವಾಹನಗಳಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಗುವಂತಹ ಪತನ ಭಯ ಅಂದ್ರೆ ಬೀಳ್ತಕ್ಕಂಥದ್ದು, ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿ ಯೋಗಗಳು ಕೂಡ ಇದೆ. ಪಂಚಮ ಭಾವದಲ್ಲಿರ್ತಕ್ಕಂಥ ವಕ್ರಗುರು ಇದಕ್ಕೆ ಪುಷ್ಟಿಯನ್ನು ಕೊಡ್ತಾನೆ, ಶಾರೀರಿಕವಾಗಿರ್ತಕ್ಕಂಥ ಸ್ವಲ್ಪ ಮಟ್ಟಿನ ನಷ್ಟವನ್ನು ಕೊಡ್ತಾನೆ. ದ್ವಿತೀಯ ಸ್ಥಾನಾಧಿಪತಿ ಆಗಿರೋದ್ರಿಂದ ಕಣ್ಣಿನ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಗುರುವಿನ ಯೋಗದ ಪ್ರಕಾರ. ಹಾಗಾಗಿ ಕುಂಭರಾಶಿಯವರು ಇಂತಹ ಸಂದರ್ಭದಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಇವತ್ತು ಆದ ತಕ್ಷಣ ಎಷ್ಟೊತ್ತು ಪುರುಸತ್ತಾಗುತ್ತೋ ಆ ಕ್ಷಣದಲ್ಲಿ ಮಧ್ಯಾಹ್ನ 12 ಗಂಟೆ ಒಳಗೆ ಈ ಒಂದು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಆನಂತರದಲ್ಲಿ ನಿಮ್ಮ ಕೆಲಸವನ್ನು ಮುಂದುವರಿಸೋದ್ರಿಂದ ಉತ್ತಮವಾದಂತಹ ಫಲ ಖಂಡಿತವಾಗಿ ಪ್ರಾಪ್ತಿಯಾಗತ್ತೆ. ಕೊನೆಯದಾಗಿ ಮೀನರಾಶಿ. ನಿನ್ನೆ ದಿವಸ ಪ್ರಾರಂಭ ಆಗಿರತಕ್ಕಂತಹ ಒಂದು ಸತಿಪತಿ ಕಲಹ ಅನ್ನುವಂಥದ್ದು ಇವತ್ತಿಗೂ ಮುಂದುವರ್ತಕ್ಕಂಥದ್ದು. ಇವತ್ತು ಅದನ್ನೇ ಮುಂದುವರಿಸಿಕೊಂಡು ಪುನಃ ಮತ್ತೆ ಸ್ವಲ್ಪ ಕಚ್ಚಾಟ ಮಾಡಿಕೊಂಡು ಮತ್ತಷ್ಟು ವೈಮನಸ್ಯವನ್ನು ಮಾಡ್ಕೊಳ್ತಕ್ಕಂಥ ಒಂದು ಯೋಗ ಇದೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಹ ಒಂದು ವಿಚಾರವನ್ನು ನೆನಪಿಟ್ಕೊಳ್ಬೇಕು. ನಾವು ಚಿಕ್ಕ ಚಿಕ್ಕ ವಿಚಾರಗಳನ್ನೇ ದೊಡ್ಡದಾಗಿ ಮಾಡ್ತಾ ಹೋದ್ರೆ ಮುಂದೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಇನ್ನಷ್ಟು ಕಷ್ಟವಾಗ್ಬಿಡುತ್ತೆ, ಬದುಕೋದೇ ಕಷ್ಟ ಅಂತಕ್ಕಂಥ ಒಂದು ಸ್ಥಿತಿ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಮಾನಸಿಕವಾಗಿ ಒಂದು ಸ್ಥೈರ್ಯವನ್ನು ತಂದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಏನಿದೆ ಅಂದರೆ ಬ್ರಹ್ಮ ಸಂಬಂಧಿತವಾಗಿ, ಅಂದ್ರೆ ಬ್ರಹ್ಮಾಣಂಚ ಬೃಹಸ್ಪತಿ ಎಂಬಂತ ಹೇಳ್ತಾರೆ. ಬೃಹಸ್ಪತಿ ಮತ್ತು ಶುಕ್ರ ಈ ಎರಡೂ ಗ್ರಹಗಳ ಯೋಗವನ್ನು ನಾವು ನೋಡಿದಾಗ ಇಲ್ಲಿ ಶಿವಾರಾಧನೆಯ ಜೊತೆಯಲ್ಲಿ ವಿಷ್ಣುವಿನ ಆರಾಧನೆ ಕೂಡ ಬೇಕು, ಜೊತೆಯಲ್ಲಿ ಬ್ರಹ್ಮನ ಆರಾಧನೆಯೂ ಬೇಕು. ಈ ತ್ರಿಮೂರ್ತಿಯಾತ್ಮಿಕವಾಗಿರ್ತಕ್ಕಂಥದ್ದು ಒಂದೇ ಒಂದು ದೇವತಾ ಶಕ್ತಿ ಇರತಕ್ಕಂಥದ್ದು ಪ್ರಪಂಚದಲ್ಲಿ ದತ್ತಾತ್ರೇಯನ ಆರಾಧನೆ ಮಾಡೋದ್ರಿಂದ ಮೀನರಾಶಿಯವರ ಸಮಸ್ಯೆ ಖಂಡಿತವಾಗಿ ಪೂರ್ಣವಾಗಿ ಪರಿಹಾರವಾಗುತ್ತೆ. ಧನ್ಯವಾದಗಳು ಗುರೂಜಿ. ನಿಮ್ಮ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ದಿನ ಚೆನ್ನಾಗಿರ್ಲಿ ಅಂತ ನಾನು ಕೂಡ ಬಯಸ್ತೀನಿ. ವೀಕ್ಷಕರೇ, ಸೌಮ್ಯ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ ಹಲೋ ಮೇಡಮ್, ನಾನು ಸೌಮ್ಯ ಅಂತ. ನಮಸ್ತೆ ಸೌಮ್ಯ ಅವರೇ, ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಎಷ್ಟು ವರ್ಷ ಅಮ್ಮ ನಿಮ್ಗೆ? ನನಗೆ 25 ಮೇಡಮ್. ಗುರೂಜಿ ಇದಾರೆ, ಮಾತಾಡಿ ಸೌಮ್ಯ ಅವರೇ. ಗುರುಜಿ, ನನಗೆ ಮದುವೆ ತುಂಬಾ ವಿಳಂಬ ಆಗ್ತಾ ಇದೆ. 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ, ಇನ್ನು ಫಿಕ್ಸ್ ಆಗ್ತಾ ಇಲ್ಲ. ಯಾವ ಊರಲ್ಲಿ ಇರೋದಮ್ಮ? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಯಾವ ಊರಿನಲ್ಲಿ ಇರೋದಮ್ಮ ನೀವು? ಇಲ್ಲೇ ಕನಕಪುರದ ಹತ್ರ ಆರೋಹಳ್ಳಿ ಅಂತ ಗುರುಜಿ. ಹೌದಾ? ಏನಾಗ್ತಾ ಇದೆ? ಮದುವೆ ವಿಳಂಬ ಆಗ್ತಾ ಇದೆ ಅಂದ್ರೆ ಏನು ಸಮಸ್ಯೆ ಏನಾದ್ರು ಇದೆಯಮ್ಮ? ಬೇರೆ ಅಂದ್ರೆ ಈಗ ಜ್ಯೋತಿಷ್ಯ ಸಂಬಂಧಿತವಾಗಿ ಈಗ ಕೇಳ್ಕೊಳ್ಳಿ, ಜ್ಯೋತಿಷ್ಯ ಸಂಬಂಧಿತವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನಾನು ಅದನ್ನ ನೋಡಿ ನಿಮ್ಗೆ ಪರಿಹಾರ ತಿಳಿಸ್ತೀನಿ. ಇದಲ್ಲದೆ ನಿಮ್ಗೆ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ತಿಳಿಸಿ. ಅದೇನಿಲ್ಲ ಗುರುಜಿ, ಅದೇ ಮದ್ವೆ ಒಂದೇ. ಏನ್ ಮಾಡ್ತಾರೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇನೆ. ಏನೋ ಹೇಳೋದು ಇಲ್ಲ, ಏನೋ ಇಲ್ಲ, ನಿಶ್ಚಯ ಆಗ್ತಾ ಇಲ್ಲ. ಹೌದು ಅಲ್ವಾ? ಹೌದು. ಇದು ಅಕಸ್ಮಾತ್ ಒಪ್ಪಿಗೆ ಆದ್ರೆ ಜಾತಕ ಒಂದಲ್ಲ. ಓಹೋ, ಸರಿ ಸರಿ, ಆತರ ಆಗ್ತಾ ಇದೆ. ಆಯ್ತಮ್ಮ, ಇದಕ್ಕೆ ಏನ್ ಕಾರಣ ಅಂತ ನೋಡಿ ನಾನು ಪರಿಹಾರ ತಿಳಿಸ್ತೀನಿ. ಓಕೆ. ಜಲಾಂತರ್ದರ್ಶಿನಿ ತಂತ್ರದಲ್ಲಿ ನೋಡ್ತೀನಿ. ಸೌಮ್ಯ ಅವರೇ, ಹೇಳಿ ಗುರುಜಿ. ಇಲ್ಲಿ ಬರ್ತಿರೋ ಪ್ರಕಾರ ನೀವು ಇವಾಗ ಹಸಿರು ಬಣ್ಣದ ಬಟ್ಟೆ ಹಾಕೊಂಡಿದ್ದೀರಾ? ಹಸಿರು ಮತ್ತೆ ಇದು ಮಿಕ್ಸ್ ಆಗಿದೆ ಗುರುಜಿ. ಹಸಿರು ಬಣ್ಣದ ಬಟ್ಟೆ ಹಾಕೊಂಡಿದ್ದೀರಾ ಅಂದ್ರೆ ಹಸಿರು ಇದೆ ಬಟ್ಟೆಯಲ್ಲಿ ಎಂತ ಆಯ್ತು? ಪಿಂಕ್ ಇರ್ಲಿ, ತೊಂದ್ರೆ ಇಲ್ಲ, ಹಸಿರು ಇದೆ ತಾನೇ? ನಮ್ಮ ಇಲ್ಲಿ ಪ್ರಶ್ನೆಯಲ್ಲಿ ಬರ್ತಿರ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡಿದಾಗ ಸ್ವಲ್ಪ ನಿಮಗೆ ಶಾಪ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾವುದು ಸ್ತ್ರೀ ದೇವತೆ ಶಾಪ ಅಂತ ಬರ್ತಾ ಇದೆ. ಜೊತೆಯಲ್ಲಿ ನಿಮ್ಮ ತಂದೆಯವ್ರದ್ದು ಭೂಮಿ ಇದೆಯಮ್ಮ? ಭೂಮಿ ಇಲ್ಲ ಗುರುಜಿ, ಎಲ್ಲ ಅಂದ್ರೆ ಅವ್ರ ತಾಯಿನೇ ಮಾರ್ಕೊಂಡ್ಬಿಟ್ಟಿದ್ರೆ ಎಲ್ಲ, ಯಾವ್ದು ಇಲ್ಲ. ಈಗ ನಮ್ ತಂದೆ ಬಂದು ಇಲ್ಲಿರೋದು, ಈಗ ಮನೆ ಕಟ್ಕೊಂಡ್ ಬೇರೆ ಸೈಡ್ ತಗೊಂಡ್ ಮನೆ ಕಟ್ಕೊಂಡಿದ್ದಾರೆ. ಹೌದಾ? ಒಟ್ಟು ಈ ಹಿಂದೆ ಇಲ್ಲ. ಈಗ ಈ ಹಿಂದೆ ಆರಾಧನೆ ಆಗ್ತಾ ಇದ್ದಿದ್ದಂತ ಯಾವುದೋ ಒಂದು ದೇವಿಯ ಆರಾಧನೆ ನಿತ್ಯ ಕಾಣಿಸ್ತಾ ಇದೆ ನಿಮ್ಮ ಮನೆಯಲ್ಲಿ. ಈ ಹಿಂದೆ ಯಾವುದೋ ಒಂದು ಹೆಣ್ಣು ದೇವತೆ ಆರಾಧನೆ ಮಾಡ್ತಾ ಇದ್ರು, ಈಗ ಅದನ್ನ ನಿಲ್ಸಿಬಿಟ್ಟಿದ್ದೀರಾ. ಅದೊಂದು ದೋಷ ಆಗಿದೆ.
ಹಾ ನಮಗೆ ಯಾವುದಾದ್ರೂ ದೇವರ ಆರಾಧನೆ ಮಾಡೋದಕ್ಕೆ ಅಂತ ನಾವು ಶುರು ಮಾಡೋದಕ್ಕೆ ಮಾತ್ರ ಅಧಿಕಾರ ಇದೆ, ಬಿಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಹಾ ಹಾ ಪ್ರಾರಂಭ ಮಾಡಬಹುದೇ ಹೊರತು ಬಿಡಬಾರದು ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಇದೊಂದು ದೋಷ ಅಂತ ಆಗಿದೆ. ಹಾ ಆ ದೋಷ ಪರಿಹಾರ ಮಾಡ್ಕೊಳ್ಳಿ ಅಮ್ಮ, ಶೀಘ್ರವಾಗಿ ವಿವಾಹ ಆಗುತ್ತೆ, ನಿಮಗೆ ಮದುವೆ ಆಗುತ್ತೆ, ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಹಾ ಗುರುಜಿ, ಕೆಲವು ಮದುವೆ ಯೋಗ ಎರಡನೇ ಮದ್ವೆ ಆಗುತ್ತೆ ಅಂತ ಏನೋ ಹೇಳ್ತಾರೆ, ಅದೇನು ಅಂತ. ಇಲ್ಲಮ್ಮ, ಇಲ್ಲಮ್ಮ, ಪ್ರಶ್ನೆ ಭಾಗದಲ್ಲಿ ಬಂದ ಪ್ರಕಾರವಾಗಿ ಎರಡು ಮದುವೆ ಆಗ್ತಕ್ಕಂಥ ಸಾಧ್ಯತೆಗಳಿಲ್ಲ. ಹಾ ಹಾ ನಿಮ್ಮ ಬಲಗಡೆ ಕೆನ್ನೆ ಮೇಲೆ ಒಂದು ಕಪ್ಪು ಚುಕ್ಕಿ ಕಾಣಿಸ್ತಿದೆಯಲ್ಲ, ಏನದು? ಒಳಗಡೆ ಹೌದು, ಕತ್ತತ್ರ ಇದೆ ಗುರುಜಿ. ಮತ್ತೆ ಕತ್ತತ್ರ ಇದೆ ಅಂದ್ರೆ ಗಂಟಲಿನ ಮೇಲೆ ಅಲ್ವಾ? ಹಾ 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 ಅಲ್ಲೇ ಇದೆ, ಅಲ್ಲಿ ಗಲ್ಲ ಅಂದ್ರೆ ಎಡಭಾಗದ ಕೆನ್ನೆ ಅಂದ್ರೆ ಕಣ್ಣಿನ ಕೆಳಭಾಗದಲ್ಲಿ ಬಲಗಡೆ ಒಳಗಡೆನಾ? ಒಳಗಡೆ ಕಣ್ಣಿನ ಇದೆ ಇದೆ, ಕಪ್ಪುದು ಸ್ವಲ್ಪ ಅಲ್ವಾ? ಹಾ ಇದೆ. ಸೊ ಇಷ್ಟು ಲಕ್ಷಣಗಳು ನಾವು ಹೇಳ್ತಾ ಇರೋದು ಸರಿ ಇದೆ ಅಂತಾದ್ರೆ, ನಿಮ್ಮ ವಸ್ತ್ರ, ನೀವು ಹಾಕೊಂಡಿರ್ತಕ್ಕಂಥ ಬಟ್ಟೆ ಹ್ಮ್ ಮತ್ತು ನಿಮ್ಮ ಮುಖ ಲಕ್ಷಣ ನಮಗೆ ಇಲ್ಲಿ ಕಂಡಿರೋ ಪ್ರಕಾರ ಸರಿ ಇದೆ ಅಂತ ಆದ್ಮೇಲೆ ನಿಮಗೆ ಎರಡು ಮದುವೆ ಯೋಗ ಇಲ್ಲ. ಹಾ ಹಾ ನೀವು ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ಒಳ್ಳೇದಾಗುತ್ತಾ ಗುರುಜಿ? ಖಂಡಿತವಾಗಿ ಒಳ್ಳೇದಾಗುತ್ತೆ. ಶೀಘ್ರದಲ್ಲಿ ಒಂದು ಕೆಲಸ ಮಾಡಿ, ನಿಮ್ಮ ಹತ್ತಿರದಲ್ಲಿ ಯಾರಾದ್ರೂ ಇರ್ತಕ್ಕಂಥ ಪುರೋಹಿತರನ್ನ ಕೇಳ್ಕೊಂಡು ತಿಳ್ಕೊಂಡು ಹಾ ಒಂದು ಭಗವತಿ ಸೇವೆಯನ್ನು ಆಚರಣೆ ಮಾಡಿ. ಒಂದು 3 ಸಾರಿ ಹಾ ಭಗವತಿ ಸೇವೆ ಅಂತಂದ್ರೆ, ಭಗವತಿ ಸೇವೆ. ಹಾ ಹೌದಮ್ಮ, ದುರ್ಗಾ ಪರಮೇಶ್ವರಿಯನ್ನ ದೀಪ ಸ್ವರೂಪದಲ್ಲಿ ಆರಾಧನೆ ಮಾಡಿ ಹೂವನ್ನು ಹಾಕಿ 108 ನಮಸ್ಕಾರ ಮಾಡೋದು. ಹಾ 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 ಇದನ್ನ ಭಗವತಿ ಸೇವೆ ಅಂತ ಹೇಳ್ತಾರೆ. ಇದನ್ನ ಆಚರಣೆ ಮಾಡಿ, ಖಂಡಿತವಾಗಿ ಶೀಘ್ರವಾಗಿ ಮದುವೆ ಆಗುತ್ತೆ. ಜೊತೆಯಲ್ಲಿ ವೈವಾಹಿಕ ಜೀವನ ಕೂಡ ನಿಮ್ದು ಸುಖಮಯವಾಗಿರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.